ಭರತ, ಕಳುಹಿಸಿಕೊಡಲಾರದ ಸಂಕಟದಿಂದ ಪತಿ ಎದುರು ಒಂದು ಮಾತನ್ನೂ ಆಡಲಾರದೆ ದುಃಖದಿಂದ ಕಳಿಸಿಕೊಟ್ಟ ನಮ್ಮ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯವರು ಕ್ಷೇಮದಿಂದಿರುವರು ಅಣ್ಣ. ಭರತ, ಶ್ರೀರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ಅಂದರೆ ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮದಿಂದಿರುವರೇ? ಅವರಿಗೆ ಏನ ಕ್ಷೇಮದಿಂದಿರುವರು. ಭರತ, ನನ್ನನ್ನು ನವಮಾಸಗಳು ಹೊತ್ತು ಎತ್ತು ಮುತ್ತಿಟ್ಟು ತುತ್ತಿಟ್ಟು ಸಾಕಿ ಸಲುಹಿದಂತಹ ನನ್ನ ಜನ್ಮದಾತಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೇ? ಕೌಶಲ್ಯ ಮಾತೆಯು ಕ್ಷೇಮದಿಂದಿರುವರಣ್ಣ. ಭರತ, 60,000 ವರ್ಷಗಳ ಕಾಲ ವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ನಮ್ಮಂತಹ ಕೆಚ್ಚೆದೆಯ ವೀರ ಪುತ್ರರನ್ನು ಪಡೆದ ನನ್ನ ಜನ್ಮದಾತ ದಶರಥ ಚಕ್ರವರ್ತಿಯು ಕ್ಷೇಮದಿಂದಿರುವರೇ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು. ಅಂದರೆ ಅಣ್ಣ ಭರತ, ನೀವು ವನವಾಸಕ್ಕೆ ಹೋದ ಸ್ವಲ್ಪ ಕಾಲದಲ್ಲಿಯೇ ತಂದೆಯರು ಸ್ವರ್ಗಸ್ಥರಾದರಣ್ಣ. ಶಾಂತರಾಗಿ ಅಣ್ಣ. ದಶ ದಿಗಂತವಿರತವ ದಶ ದಿಗಂತದಿರತವ ಧೈರ್ಯದಿ ನಡೆಸುತ್ತೆ ದಶರಥಾಂಕಿತನೆಂಬ ನಾಮವಂ ಪಡೆದ ಜಗತಿ. ಅಣ್ಣ ಶಾಂತರಾಗು ಅಣ್ಣ. ನಿಶ್ಚಿತದ ನಿಶ್ಚಿತ ಧರ್ಮದಿ ನಿಷ್ಠೆಯ ವರ್ತಿಸಿ ಪರಲೋಕವ ಸೇರಿದೆಯ ಜನಕ. ಜನಕ ಮಮಹಿತ ಪ್ರಿಯ ಪಿತಾ ಅಗಲಿ ಜನಕ. ಅಣ್ಣ ಶಾಂತರಾಗು ಅಣ್ಣ. ಜನಕ, ಜನಕ ಮಮಹಿತ ಪ್ರಿಯ ಪಿತಾ ಆಗಲಿ ಬೋದೆಯ. ಜನಕ, ಸಹಿಸಿ ಸಂತಾಪವ ಹೇ ಜನ್ಮದ ಪಿತಾ. ಜನಕ, ಸಹಿಸಿ ಸಂತಾಪವ ಹೇ ಜನ್ಮದ ಪಿತಾ ದಶರಥನೇ. ಜನಕ, ದಶರಥ
ಜನಕ ಜನಕ ಮಮಹಿತ ಪಿತಾ ಆಗಲಿ ಜನಕ ನಮ್ಮನ್ನು ಅಗಲಿ ಹೊರಟೇ ಹೋದ. ಅಣ್ಣ ಪಿತೃ ಪರಿಪಾಲನೆ ಭರತ ಅಣ್ಣ ಭರತ ಅಣ್ಣ ಪಿತೃವಾಕ್ಯ ಪರಿಪಾಲಕನಾಗಿ ಆತನ ಪಿತೃವಾಕ್ಯ ಪರಿಪಾಲಕನಾಗಿ ನಾನು ಅರಣ್ಯವಾಸಕ್ಕೆ ಬಂದ ನಂತರ ತಂದೆಯವರು ಸುನೂಗಿದರೆ ತಂದೆಯವರ ಅಂತ್ಯಕಾಲದಲ್ಲಿ ಅವರ ಸೇವೆ ಮಾಡುವ ಅವರ ಬಾಯಿಗೆ ಗಂಗೋದಕವನ್ನು ಬಿಡದಂತಹ ನಾನು ಎಂತಹ ನಿರ್ಭಾಗ್ಯನು ಭರತ, ನಾನೆಂತಹ ನಿರ್ಭಾಗ್ಯನು. ಅಣ್ಣ ಪಿತೃ ಪರಿಪಾಲನೆಗಾಗಿ ಬಂದ ನೀನು ನಿರ್ದೋಷಿಯು. ಅಣ್ಣ ತಂದೆಯವರ ಅಂತ್ಯಕಾಲದಲ್ಲಿ ಅವರನ್ನು ಸೇವೆಯನ್ನು ಮಾಡದೆ ಕಾರಣಕ್ಕೆ ಬಂದ ನಾನು ಮಹಾಪಾಪಿಯು. ಅಂತ್ಯಕಾಲದಲ್ಲಿ ಅವರ ಸೇವೆಯನ್ನು ಮಾಡಿದ ಅದೃಷ್ಟವಂತರು. ಇಲ್ಲ ಲಕ್ಷ್ಮಣ, ಇಲ್ಲ, ಆ ಭಾಗ್ಯವು ನಮಗೂ ಲಭಿಸಲಿಲ್ಲ. ತಂದೆಯವರ ಮರಣ ಕಾಲದಲ್ಲಿಯೂ ನಾವುಗಳು ಸವರ ಬರೆಯಲಿಲ್ಲ ಲಕ್ಷ್ಮಣ. ಅಣ್ಣ ಏನು ಭರತ, ನೀನು ಸಹ ತಂದೆಯ ಹೊಳಲಿರಲಿಲ್ಲ ಅಣ್ಣ. ಜನಕ 60,000 ವರ್ಷಗಳ ಕಾಲ ವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ನಮ್ಮಂತಹ ಕೆಚ್ಚನೆಯ ವೀರ ಪುತ್ರರನ್ನು ಪಡೆದರು. ನಿಮ್ಮ ಅವಸಾನ ಕಾಲದಲ್ಲಿ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲು ಯಾರೂ ಇಲ್ಲದಂತಾಯಿತೆ. ಜನಕ ಅಣ್ಣ, ನಾವು ಕೇಗೆಯ ದೇಶದಿಂದ ಅಯೋಧ್ಯೆಗೆ ಬಂದ ಮೇಲೆ ತಂದೆಯವರು ಮೃತರಾಡರೆಂಬುದು ತಿಳಿಯಿತು. ತಂದೆಯವರ ಅಂತ್ಯ ಸಂಸ್ಕಾರವು ನೆರವೇರಿಸಿ ಬಂದೆವು. ಅಣ್ಣ, ಪತಿಶೋಕ ಪೀಡಿತರೇ ಆದ ಮಾತೆಯರೆಲ್ಲರೂ ಪತಿಯನ್ನು ಕಳೆದುಕೊಂಡ ದುಃಖದಿಂದಲೂ ನಿಮ್ಮ ಹಗಲಿಗೆ ದುಃಖದಿಂದಲೂ ಅಯೋಧ್ಯಾಪುರದ ನಿವಾಸಿಗಳು ನಿಮ್ಮ ಆಗಮನವನ್ನೇ ಹೆದರುಡುತ್ತಿದ್ದಾರೆ. ಅಣ್ಣ, ಮುಖ್ಯವಾಗಿ ಸಾಗೇತಪುರಿಯ ರಾಜಲಕ್ಷ್ಮಿಯು ಅನಾಥಳಾಗಿದ್ದಾಳೆ. ಮುಖ್ಯವಾಗಿ ಈ ಕೋಸಲ ರಾಜ್ಯ ಸಿಂಹಾಸನವನ್ನು ಏರಲು ನೀನೇ ಶ್ರೇಷ್ಠನು. ಆದ್ದರಿಂದ ನಾನು ಶತುದ್ಧನು ಕೈ ಮುಗಿದು ನಿನ್ನ ಪಾದವನ್ನು ಬಿಡಿದು ಬೇಡುತ್ತೇವೆ. ಅಯೋಧ್ಯೆಗೆ ಹಿಂದಿರುಗಿ ಪಟ್ಟಾಭಿಷಿಕ್ತನಾಗಣ್ಣ. ಪ್ರಿಯ ಸಹೋದರರೇ, ನಿಮಗೆ ನನ್ನ ಮೇಲಿರುವ ಪ್ರೀತಿ ವಾತ್ಸಲ್ಯವು ಅಭಿನಂದನೀಯವೇ ಸರಿ. ಆದರೆ ಪಿತೃವಾಕ್ಯ ಪರಿಪಾಲಕನಾಗಿ ನಾನು ಅರಣ್ಯವಾಸದಲ್ಲಿರುವೆನು. ನೀನು ಅಯೋಧ್ಯೆಗೆ ಹೋಗಿ ಮಾತೃವಾಕ್ಯ ಪರಿಪಾಲನೆ ಮಾಡುವನಾಗು. ಅಣ್ಣ, ಧರ್ಮಜನಾದನಿಗೆ ನಾನು ಪ್ರತಿಯೊಳ್ಳಲಾರೆ, ನೀನಿಲ್ಲದ ಅಯೋಧ್ಯೆಗೆ ನಾನು ಹಿಂದಿರುಗಲಾರೆ. ಆದ್ದರಿಂದ ಈ ನಿಮ್ಮ ದಿವ್ಯ ಪಾದುಕೆಗಳನ್ನು ಕೊಡುವರಾಗಿ ನಂದಿ ಗ್ರಾಮದಲ್ಲಿ ಅವಳಿಗೆ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ನಾನು ಮುನ್ನುರಿತಿ ತಗೊಂಡು ರಾಜ್ಯಭಾರ ಮಾಡುತ್ತೇನೆ. ನೀವು 14 ವರ್ಷ ವನವಾಸ ಮುಗಿಸಿದ ಮೇಲೆ ನನಗೆ ಬಂದು ದರ್ಶನ ಕೊಡಬೇಕು. ನೀವು ದರ್ಶನ ಕೊಡದಿದ್ದರೆ ಇದು ಹತ್ಯೆ ಸಾಕ್ಷಿಯಾಗಿ ಪ್ರಾಣ ತ್ಯಾಗವನ್ನು ಮಾಡುತ್ತೇನೆ. ಅಣ್ಣ, ಭರತ ಶತ್ರುಘ್ನರೇ, ಅಣ್ಣ, ನೀವಲ್ಲವೇ ಅಪಾರ ಭ್ರಾತೃಭಕ್ತಿಯುಳ್ಳ ಭರತ ಶತ್ರುಘ್ನರೇ, ನೀವಲ್ಲವೇ ಸಹಜಾತ ಧರ್ಮವನ್ನು ಲೋಕಕ್ಕೆ ಪ್ರತ್ಯಕ್ಷಗೊಳಿಸುವ ಪರಮ ಗುಣಶಾಲಿಗಳು. ಇದು ನಿಮ್ಮಿಷ್ಟದಂತೆಯೇ ಆಗಲಿ. ನಮ್ಮ ಪಾದಕೆಗಳನ್ನು ತೆಗೆದುಕೊಂಡು ಪ್ರಯಾಣವನ್ನು ಮಾಡಿ. ತನ್ನೊಳಲ ತಾಪವಂತಡೆದನಿದೋ ಗಳಿಸಿದ ತಾಯಿಗೆ ಭಾಗ್ಯವಿಲ್ಲ.
ಜಪ ತಪ ಪುಣ್ಯ ಪಾದಾಧಿಗಳಿಂ ಪೂಜಿಸಿದ ಮುನಿ ಜನರಿಗೆ ಭಾಗ್ಯವಿಲ್ಲ. ಸಹಜದಿಂ ಶ್ರೀರಾಮ ಸಹಜರಾಗಿ ಜನಿಸಿ, ಸಹಜದಿಂ ಶ್ರೀರಾಮ ಸಹಜರಾಗಿ ಜನಿಸಿ ಸಹಧರಿಸಿದ ನಮಗೂ ಪುಣ್ಯವಿಲ್ಲ. ಕಾಡು ಮರವಂ ಕಡಿದು ಕಾಲಿ ನಿಂತುಳಿದು ಪಾಡು ಬಡುತ್ತಲಿರ್ಧರು ನಾಡಿನೊಡೆತನವ ಕೈಗೊಂಡು ರಾಜಿಸುವ ಈ ಜೋಡಿಗೊದಗಿದ ಪುಣ್ಯಕ್ಕೆ ರಾಮ. ರಾಘವ, ಮಾತೆ ಜಾನಕಿ ದೇವಿ, ಸಹೋದರ ಲಕ್ಷ್ಮಣ, ನಾವಿನ್ನೂ ಹೋಗಿ ಬರುವೆವು. ರಾಮ ಪರಂಧಾಮ ದಶರಥ ರಾಮ, ಪರಂಧಾಮ ದಶರಥ ರಾಮ, ಬಾಸುರ ಪರಮ ರಾಮ ಪರಮ ಪಾವನ ನಾಮ ಶ್ರೀರಾಮ ರಾಮ ಪರಮ ರಾಮ ನಾವಿರುವ ಈ ಪ್ರದೇಶವು ಅಯೋಧ್ಯೆಗೆ ಸಮೀಪದಲ್ಲಿರುವುದರಿಂದ ಪ್ರಜೆಗಳು ಆಗಾಗ ಇತ್ತಲೇ ಬರುತ್ತಿರುವರು. ಆದ್ದರಿಂದ ನಾವು ಆ ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಮಾಡೋಣ. ನಡೆ ಹಾಗೆ ಆಗಲಿ ಅಣ್ಣ. ನಡೆ ಸೀತಾ. ಸುಪ್ರಭಾತವಿದು ಪ್ರಭಾತ ಸಮಯ, ತೇಜಮಾನ ರವಿ ಉದಯಿಪ ಸಮಯ. ಸುಪ್ರಭಾತವಿದು ಪ್ರಭಾತ ಸಮಯ, ತೇಜಮಾನ ರವಿ ಉದಯಿಪ ಸಮಯ. ಸುಪ್ರಭಾತವಿದು ಪ್ರಭಾತ ಸಮಯ. ಕೆಂಪನರಡುತ್ತೆ ನಭೋ ಮಂಡಲದಿ ಸೀತಾ. ಕೆಂಪನರಡುತ್ತೆ ನಭೋ ಮಂಡಲದಿ, ಕೆಂಪನಾಡುತ್ತಲ್ಲಿ ಬರುತ್ತಿರೆ ಭಾಸ್ಕರ. ಕೆಂಪನರಡುತ್ತೆ ನಭೋ ಮಂಡಲದಿ, ಕೆಂಪನಾಡುತ್ತಲ್ಲಿ ಬರುತ್ತಿರೆ ಭಾಸ್ಕರ. ಕಂಪನಿಯುತಿಹ ಸುಮ ಬೃಂದವುತ, ಕಂಪನಿಯುತಿಹ ಸುಮ ಬೃಂದವುತ. ಇಂಪುಗಾನವಿದು ಕೋಗಿಲೆರವದ ಸೀತಾ, ಇಂಪುಗಾನವಿದು ಕೋಗಿಲೆರವದ. ಸುಪ್ರಭಾತವಿದು ಪ್ರಭಾತ ಸಮಯ, ತೇಜಮಾನ ರವಿ ಉದಯಿಪ ಸಮಯ. ಸುಪ್ರಭಾತವಿದು ಪ್ರಭಾತ ಸಮಯ.
ಸೀತಾ, ಈ ಪ್ರದೇಶದ ಅದ್ಭುತವಾದ ಸೌಂದರ್ಯವನ್ನು ನೋಡಿದೆಯಾ? ಹೌದು ಸ್ವಾಮಿ. ಭಗವಾನ್ ಭಾಸ್ಕರನ ಉದಯ ಕಾಲವು ಎಷ್ಟು ಮನೋಜ್ಞವಾಗಿರುವುದು. ಹೌದು ಪ್ರಾಣೇಶ. ಸಹೋದರ ಲಕ್ಷ್ಮಣ, ಈ ಪಂಚವಟಿ ಪ್ರದೇಶವು ನಾವು ವಾಸಿಸಲು ಸೂಕ್ತವಾಗಿರುವುದರಿಂದ ಇಲ್ಲಿಯೇ ಒಂದು ಪರ್ಣಶಾಲೆಯನ್ನು ನಿರ್ಮಿಸು. ಅಲ್ಲವೇ ಜಾನಕಿ? ಆಗಬಹುದು ಸ್ವಾಮಿ, ನಿಮ್ಮ ಅಪ್ಪಣೆ ಅಂತಾಗ್ಲಿ ಪ್ರಾಣೇಶ್ವರ. ಹಾಗೆ ಆಗಲಿ. ಓಹೋ ಓಹೋ, ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ, ಹಾರಿ ವೇಷವ ತೋರಿ, ಹಾರಿ ವೇಷವ ತೋರಿ, ಎರೆದಿರಿದು ತೆನ್ನು ಮೇಲೆ ಮರಿ ಮರಿದ ಮೊಕ್ಕವನ, ಎರೆದಿರಿದು ತೆನ್ನು ಮೇಲೆ ಮರಿ ಮುರಿದು ಮೊಕ್ಕವನ, ದೇವ ಬಾಬಾ ಮೇವು ಬರಲಿ ಹೋ, ಜೀವ ಬಾಬಾ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ. ಪ್ರಾಣ ಹಿಂಸೆ ಮಾಡುವುದರಲ್ಲಿ ಎನಗಿಂತ ಮಿಗಿಲಾದವರು ಈ ತ್ರಿಭುವನದಲ್ಲಿ ಯಾರೋ ಇರಲಾರರು. ನಮ್ಮಣ್ಣನಾದ ಸ್ವರ್ಣಲಂಕಾಧೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಂದಿನಿಂದ ಈ ನನ್ನ ದಂಡಕಾರಣ್ಯವನ್ನು ಬಹಳ ಚೆನ್ನಾಗಿ ಪರಿಪಾಲಿಸಿಕೊಂಡು ಬಂದಿರುವನು. ಅಲ್ಲದೆ ನನ್ನ ಸುಕುಮಾರನಾದ ಷಣ್ಮುಖಾಸುರನು ಸೂರ್ಯದೇವನನ್ನು ಕುರಿತು ಘೋರವಾದ ತಪಸ್ಸನ್ನಾಚರಿಸಿ ಅಮೋಘವಾದ ಅಸ್ತ್ರವೊಂದನ್ನು ಈ ದಿನ ವರವಾಗಿ ಪಡೆಯುತ್ತಿರುವನು. ಹಲವಾರು ದಿನಗಳಿಂದ ವ್ರತೋಪವಾಸವನ್ನು ಕೈಗೊಂಡಿರುವ ಆತನಿಗೆ ಬೇಕಾದ ಮಧ್ಯ ಮಾಂಸಗಳನ್ನು ಸಿದ್ಧಪಡಿಸಿರುವನು. ಮಗನೇ ಷಣ್ಮುಖಾಸುರ, ಅಯ್ಯೋ ಮಗನೇ ಷಣ್ಮುಖಾಸುರ, ಹೆತ್ತವಳನಿಗೆ ಕಿಚ್ಚಿಟ್ಟೆಯ ಕಂದ, ಯಾರೋ ನನ್ನ ಸುಕುಮಾರನ ಶಿರಶ್ಛೇದನ ಮಾಡಿರುವರಲ್ಲ. ಯಾರಾಗಿರಬಹುದು? ವೃತ್ತ ಬಿಸಿಯಾದ ರಕ್ತ ರೊಂಡ ಮುಂಡಗಳಿಂದ ಚಿಮ್ಮಿ ಹರಿಯುತ್ತಿರುವುದನ್ನು ನೋಡಿದರೆ ನನ್ನ ಸುಕುಮಾರನನ್ನು ಕೊಂದ ಪಾಪಿಗಳು ಈ ನನ್ನ ದಂಡಕಾರಣಿಂದ ಬಹಳ ದೂರ ಹೋಗಿರಲಾರರು. ಯಾರಾಗಿರಬಹುದು? ನರವಾಸನೆ, ನರವಾಸನೆ, ಮಾನವರ ಸುಳಿವನ್ನೇ ಕಾಣದ ಈ ನನ್ನ ದಂಡಕಾರಣ್ಯದಲ್ಲಿ ನರಮಾನವರ ವಾಸನೆ. ಅವರೇನಾದರೂ ಈ ಕೃತ್ಯವನ್ನು ಎಸಗಿರಬಹುದು. ಯಾರೇ ಆಗಲಿ, ಎಲ್ಲಿಯೇ ಇರಲಿ, ಹಾಗೆ ಹಿಡಿದು ಗಸಗಸನಾಗಿದ್ದು ನುಂಗಿ ನನ್ನ ಉದರದ ಕಿಚ್ಚನ್ನು ಆರಿಸಿಕೊಂಡು ನರಮಾಂಸವನ್ನು ತಿಂದು ಆನಂದಿಸುವನು ಎಂದು ನಾನು ಕೊಂದುವೆನು ಆನಂದವಾ, ಎಂದು ನಾನು ಕೊಂದುವೆನು ಆನಂದವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ, ಎಂದು ನಾನು ಇಂದು ನಾನು ಕೊಂದುವೆನು ಆನಂದವಾ, ನರಕಣ್ಣು ಗುಡ್ಡೆಗಳ ಉರ್ದು ದಂಡಿಗೆಯ ಮಡಿ, ನರಕಣ್ಣು ಗುಡ್ಡೆಗಳ
ಎಂದು ನಾನು ಎಂದು ನಾನು ಎಂದು ನಾನು ಸಂದೇಹವಿಲ್ಲದೆ ತಿಂದು ಮಾಂಗವ ಜಾನಕಿ ಈ ಪ್ರದೇಶ ನೋಡೆ ಈ ಲತೆಗಳು ಜಾನಕಿ ಜಾನಕಿ ನೋಡೆ ಈ ಲತೆಗಳು ಎತ್ತ ನೋಡೆ ಅತ್ತ ಲತೆಗಳು ಜಾನಕಿ ಸ್ವಾಮಿ ಎತ್ತ ನೋಡೆ ಅತ್ತ ಲತೆಗಳು ಚಿತ್ತಗೆ ಮುದವಿಯೋ ತೀರ್ಪುದು ಚಿತ್ತಕ್ಕೆ ಮುದವಿಯೋ ತೀರ್ಪುದು ಚಿತ್ತಕ್ಕೆ ನೀನೋ ಚಿತ್ತ ಡಲ ಮಮ ನೋಡೆ ನೋಡೆ ಚಿತ್ತಚಾರಿ ನೋಡಲ ಮಮ ಚಿತ್ತಚಾರಿ ನೋಡಲ ಮಮ ಚಿತ್ತಚಾರಿ ನೋಡಲ ಮಮ ಚಿತ್ತಕ್ಕೆ ಮುದವೀರ್ಯೋ ತೀರ್ಪುದು ಜಾನಕಿ ಚಿತ್ತಕ್ಕೆ ಮುದವೀರ್ಯೋ ತೀರ್ಪುದು ಮುಸುತೆ ನೀ ನೋಡೆ ಜಾನಕಿ ಮುಸುತೆ ನೀ ನೋಡೆ ಇವನಲ್ಲಿ ಮೆರೆಯುವ ಸೌಭಾಗ್ಯದ ಜಾನಕಿ ಇವನಲ್ಲಿ ಮೆರೆಯುವ ಸೌಭಾಗ್ಯದ ಇವನಲ್ಲಿ ಮೆರೆಯುವ ಸೌಭಾಗ್ಯದ ಇವನಲ್ಲಿ ಮೆರೆಯುವ ಸೌಭಾಗ್ಯದ ಇವನಲ್ಲಿ ಮೆರೆಯುವ ಸೌಭಾಗ್ಯ ನೋಡೆ ಈಗ ಜಾನಕಿ ಇವನಲ್ಲಿ ಮೆರೆಯುವ ಸೌಭಾಗ್ಯ ಇವನಲ್ಲಿ ಮೆರೆಯುವ ಸೌಭಾಗ್ಯ ಇವನಲ್ಲಿ ಮೆರೆಯುವ ಸೌಭಾಗ್ಯದ ಇವನಲ್ಲಿ ಮೆರೆಯುವ ಸೌಭಾಗ್ಯದ ಬೂಸುತ್ತೆ ನೀ ನೋಡೆ ಜಾನಕಿ ಬೂಸುತ್ತೆ ನೀ ನೋಡೆ ಎತ್ತ ನೋಡ ಅತ್ತ ಲತೆಗಳು ಜಾನಕಿ ಈ ಪ್ರದೇಶವಾದ ಅದ್ಭುತವಾದ ಸೌಂದರ್ಯವನ್ನು ನೋಡಿದೆಯಾ? ತರುಲತೆಗಳಿಂದಲೂ ನದಿಗಳ ಹಾಗೂ ಜರಿಗಳಿಂದ ಬರುತ್ತಿರುವ ಜುಳುಜುಳು ನಾದದಿಂದಲೂ ಹಕ್ಕಿಗಳ ಕಲರವದಿಂದಲೂ ತಂಗಾಳಿಯಿಂದ ಕೂಡಿರುವ ಈ ಪ್ರದೇಶವು ನಾವು ವಾಸಲು ಪ್ರಸಕ್ತವಾಗಿದೆ ಅಲ್ಲವೇ ಜಾನಕಿ? ಹೌದು ಸ್ವಾಮಿ. ಇದೆಲ್ಲದರ ನಡುವೆ ನಿನ್ನನ್ನು
ಕಾನನಕ್ಕೆ ಕರೆತಂದನಲ್ಲ ಎಂದು ನೋವಾಗುತ್ತಿದೆ ಜಾನಕಿ. ತಾವು ಪದೇ ಪದೇ ಈ ರೀತಿ ನನ್ನ ಮನಸ್ಸನ್ನು ನೋಯಿಸಬಾರದು ಸ್ವಾಮಿ. ಪತಿಯ ಸೇವೆಯೇ ಪರಮಾತ್ಮನ ಸೇವೆ, ಪತಿಯೇ ಪ್ರತ್ಯಕ್ಷ ದೈವ ಸ್ವಾಮಿ. ನೀವಿರುವಾಗ ನನಗೆ ಆಶಾ ಜೀವನ ಶುಭ ದಿನ ಸ್ವಾಮಿ. ಆಶಾ ಜೀವನ ಶುಭ ದಿನ ಹೊಸತನವನು ಕಂಡೆನ. ಆಶಾ ಜೀವನ ದಿನ ಹೊಸತನವನು ಕಂಡೆನ. ಆಶಾ ಜೀವನ ಶುಭ ದಿನ ಸ್ವಾಮಿ. ಜಾನಕಿ ಆರ್ಯಪುತ್ರ ಹೊಸತನ ಬಯಸಿ ಆಶಾ ಜೀವನ ಶುಭ ದಿನ ಹೊಸತನವನು ಆಶಾ ಜೀವನ
ಸ್ವಾಮಿ ಈ ತಾಣವು? ಆಹಾ, ಇಲ್ಲಿ ಕ್ಷಣಕಾಲ ಕಾಲವನ್ನು ಕಳೆಯೋಣ ಸ್ವಾಮಿ. ಹಾಗೆ ಆಗಲಿ ಜಾನಕಿ. ಜಾನಕಿ ಜಾನಕಿ ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಜಾನಕಿ ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ? ಹೌದು ಸ್ವಾಮಿ. ಅಣ್ಣ ಕರೆದಿರಾ? ಲಕ್ಷ್ಮಣ, ಅಣ್ಣ ಈ ಕಟ್ಟಿಗೆಯನ್ನು ನೋಡಿದೆಯಾ? ಲಕ್ಷ್ಮಣ, ಸೊಗಸಾಗಿದೆ. ಇದು ನಿನಗೆ ಎಲ್ಲಿಂದ ದೊರಕಿತು? ಅಣ್ಣ, ಓರ್ವ ರಕ್ಕಸನು ಸೂರ್ಯದೇವನು ಕುಳಿತು ತಪಸ್ಸನ್ನು ಮಾಡುತ್ತಿರುವರು. ಆ ಭಗವಾನ್ ಭಾಸ್ಕರು ಆತನಿಗೆ ಒಲಿಯುವ ಕೊಡುವಷ್ಟರಲ್ಲಿ ನಾನೇ ತೆಗೆದುಕೊಂಡು ಈ ಕಟಕದಿಂದ ಆ ರಕ್ಕಸನ್ನು ಸಂಹರಿಸಿಬಿಟ್ಟನಣ್ಣ. ಏನು, ಸಂಹರಿಸೇ ಬಿಟ್ಟೆಯಾ? ಹೌದು ಅಣ್ಣ. ಚಿಂತೆ ಇಲ್ಲ ಲಕ್ಷ್ಮಣ. ಅಣ್ಣ, ಈ ಖಡ್ಗವು ನಿನ್ನ ಬಳಿಯಲ್ಲಿಯೇ ಇರಲಿ. ಫಲಗಳನ್ನು ಆ ಪರ್ಣಶಾಲೆಯಲ್ಲಿ ಇಡು. ಹಾಗೆ ಆಗಲಿ ಅಣ್ಣ. ಲಕ್ಷ್ಮಣ, ನೀನು ಆ ಪಾರ್ಶ್ವದಲ್ಲಿರು. ಹಾಗೆ ಆಗಲಿ ಅಣ್ಣ. ಸಮೀಪದಲ್ಲೆಲ್ಲೋ ನರವಾಸನೆ ಬರುತ್ತಿರುವುದಲ್ಲ. ನನ್ನ ನಾಸಿಕವೇನು ಮೋಸ ಹೋಗಿಲ್ಲ. ಇಲ್ಲಾರೋ ಇರುವರು ನರರು, ಓರ್ವ ಸ್ತ್ರೀ ಮತ್ತೋರ್ವ ಪುರುಷ, ಇಬ್ಬರನ್ನು ಹಾಗೆ ಹಿಡಿದು ಮೊದಲು ಆ ಶಿರಸ್ಸುಗಳನ್ನು ಕರಕ್ಕೆಂದು ಒಗೆದು ನುಂಗಿ ದೇಹವನ್ನು ಶತಛಿದ್ರವನ್ನಾಗಿ ಮಾಡಿ ಒಂದೇ ಬಾರಿಗೆ ಆಪೋಷಣ ಮಾಡಿಕೊಂಡು ಬಿಡುವನು. ಎಷ್ಟೊಂದು ಸುಂದರನಾಗಿರುವನು. ಅಬ್ಬಾ, ಇಂತಹ ಸುರಸುಂದರಾಂಗನನ್ನು ಆ ನಮ್ಮ ಲಂಕಾಪಟ್ಟಣದಲ್ಲಿ ಆಗಲಿ, ಈ ನಮ್ಮ ದಂಡಕಾರಣದಲ್ಲಿ ಆಗಲಿ ಎಲ್ಲಿಯೂ ನೋಡಿರಲಿಲ್ಲವಲ್ಲ. ಏನಾದರೂ ಆಗಲಿ ಇವನನ್ನು ಮಾತ್ರ ಬಿಡಬಾರ್ದು. ಇವನನ್ನು ವರಿಸಲೇಬೇಕು. ಆಹಾ, ಎಂತಹ ಸುರಸುಂದರಾಂಗನು. ನಾನೇ ತಂದಾನೀಗಲೇ ಪರಿಸುವೆ, ನಾನೇ ತಂದಾನೀಗಲೇ. ನಾನೇ ತಂದಾನೀಗಲೇ ಒಲಿಸುವೆ, ನಾನೇ ತಂದಾನೀಗಲೇ. ಏನಾದರೂ ಆಗಲಿ ಒಲಿಸುವೆ, ಏನಾದರೂ ಆಗಲಿ ಒಲಿಸು, ನಾನೇ ತಂದಾನೀಗಲೇ ನಾನೇ ತಂದಾನೀಗಲೇ. ವಲ್ಲಭನ ನನ್ನ ವಲ್ಲಭನ, ವಲ್ಲಭನ ನನ್ನ ವಲ್ಲಭನ, ವಲ್ಲಭನ ಮಾಡಿತು ಗಲ್ಲಕ್ಕೆ ಮುತ್ತಿಡುವೆ. ವಲ್ಲಭನ ನನ್ನ ವಲ್ಲಭನ, ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಊಟ ಮಾಡಿಲ್ಲ. ಇವನು ನನ್ನನ್ನು ನೋಡುವುದೇ ಇಲ್ಲ. ಏನು ಮಾಡಲಿ?
ಇವನು ನನಗೆ ಕಾಣಿಸುತ್ತಿರುವುದು, ನಾನು ಆತನಿಗೆ ಗೋಚರಿಸ್ತಿಲ್ಲವಲ್ಲ, ಅದೇ ತಪ್ಪಾಗಿರುವುದು. ಈಗ ಮಾಯಾರೂಪಿನಿಂದ ಪ್ರತ್ಯಕ್ಷಳಾಗುವುದು. ಜೈ ಶಾಂಭವಿ. ಈಗ ನಾನು ಸುಂದರವಾಗಿಲ್ಲವೇ? ಸುಂದರಿಯಲ್ಲವೇ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ಜಗದೊಳಗೆ ಮೋ ಜಗದೊಳಗೆ ಜಗದೊಳಗೆ ಮೋ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ಜಗದೊಳಗೆ ಏನು ರೂಪು, ಏನು ಲಾವಣ್ಯ. ಒಬ್ಬ ಮಗ ಸತ್ತರೇನು, ಈತನನ್ನು ಕಟ್ಟಿಕೊಂಡು 100 ಮಕ್ಕಳನ್ನು ಹಡೆದು ಬಿಡುತ್ತೇನೆ. ಸುಂದರಾಂಗ, ಮೋಹನಾಂಗ, ಪ್ರಾಣೇಶ್ವರ, ಪ್ರಾಣವಲ್ಲಭ, ಪ್ರಿಯಾ. ಯಾರಮ್ಮ ನೀನು? ಅಯ್ಯಯ್ಯೋ ಅಮ್ಮ, ಅಮ್ಮ ಎಂದು ಕರೆಯಬಾರದು ಪ್ರಿಯಾ, ನಂಗೆ ನೋವಾಗುತ್ತೆ ಮನಸ್ಸಿಗೆ. ಮತ್ತೇನೆಂಬುದಾಗಿ ಕರೆಯಬೇಕು? ಪ್ರಾಣೇಶ್ವರಿ, ಹೃದಯೇಶ್ವರಿ, ಪ್ರಾಣವಲ್ಲವೇ ಎಂದು ಕರೆಯಬೇಕು. ಪ್ರಾಣೇಶ್ವರಿ, ಅಮ್ಮ, ಹೃದಯವಲ್ಲವೇ ಹಾ, ಪ್ರಾಣೇಶ್ವರಿ ಆ, ಎಂಬುದಾಗಿ ಕರೆಸಿಕೊಳ್ಳುವವಳು ನನ್ನ ಪಕ್ಕದಲ್ಲೇ ಇರುವಳು. ಅಯ್ಯ, ನೀನು ಯಾರು? ನಿನಗಿಲ್ಲೇನು ಕೆಲಸ? ನೀನಿಲ್ಲೇತಕ್ಕಾಗಿ ಬಂದೆಯಮ್ಮ? ನಿಮ್ಮದು ಬಹಳ ಉದ್ದ ಆಯ್ತಪ್ಪ. ತುಂಡು ತುಂಡಾಗಿ ಕೇಳು ಪ್ರಿಯಾ. ನೀನು ಯಾರು? ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನ ನಕ 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 ಸುರ್ಪನಕ ಎಂದು ಕರೆಯುವರು. ನಾನಿಲ್ಲಿಗೆ ಬರಲು ನೀವೇ ಕಾರಣ. ನಾನೇ? ಅದು ಹೇಗೆ? ಇದೇ ಮಾರ್ಗವಾಗಿ ಹೋಗುತ್ತಿದ್ದೆನು. ವಿರಹ ವೇದನೆಯಿಂದ ನೊಂದು ಬೆಂದು ಬಳಲಿ ಬೆಂಡಾಗಿದ್ದೆನು. ಈ ರೂಪ ನೋಡಿ ಮನಸ್ಸೋತು ಕರಗಿ ನೀರಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ. ಪ್ರಿಯಾ, ಒಂದ್ಸರಿ ಹಿಡ್ಕೋಬಾರ್ದ ಕೈನ, ಮಾಡ್ಕೋಬಾರ್ದ ಲಗ್ನನ? ನೋಡಮ್ಮ, ಅಮ್ಮ ಅಂತ ಕರಿಬೇಡಿ ನಂಗೆ. ನಾನು ಏಕಪತ್ನಿ ವ್ರತಸ್ಥನು. ನನ್ನ ಧರ್ಮಪತ್ನಿಯು ನನ್ನ ಪಕ್ಕದಲ್ಲೇ ಇರುವಳು. ಅಯ್ಯೇ, ಈಗಲೂ ಒಳ್ಳೇದಾಯ್ತಲ್ಲ. ಈಗಲೂ ಅವಳನ್ನು ತ್ಯಜಿಸು, ನನ್ನನ್ನು ವರಿಸು, ಆಗಲೂ ನೀವು ಏಕ ಯೋಗ 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 ಬಂದಿರತಸ್ಥರಾಗುವುದಿಲ್ಲ. ಪ್ರಿಯ, ನೋಡಮ್ಮ, ಅಮ್ಮ ಅನ್ಬೇಡಿ. ಅದೆಲ್ಲವೂ ಸಾಧ್ಯವಿಲ್ಲ. ನಾವು ಮಾನವರು, ನೀವು ಧನುಜರು. ಧನುಜರು ನೀವು, ಮನುಜರು ನಾವು. ಆದ್ರೆ ಏನಂತೆ? ಧನುಜರು ನೀವು, ಮನುಜರು ನಾವು. ಮನಸ್ಸಿದ ನಾಟಕ್ಕೆ ಮನವಿಡಬಹುದೇ? ಕೊಡಬಾರ್ದೆ? ಮನಸ್ಸಿದ ನಾಟಕ್ಕೆ ಮನವಿಡಬಹುದೇ? ನ್ಯಾಯವೇನೆ ನಿನಗೆ ಅಸುರರ ತರುಣಿ? ಪ್ರಿಯಾ, ನ್ಯಾಯವೇನೆ ನಿನಗೆ ಅಸುರರ ತರುಣಿ? ಹೇಯವಲ್ಲವೇ ನಿನ್ನ ಜಾರೀತೆ? ಹೇಯವಲ್ಲವೇ ನಿನ್ನ ಜಾರೀತೆ? ನ್ಯಾಯವೇನೆ ನಿನಗೆ ಅಸುರರ ತರುಣಿ? ನೋಡಮ್ಮ, ನಾವು ಮನುಜರು, ನೀವು ಧನುಜರು. ಆದ್ರೇನಂತೆ? ನಾನು ಧರ್ಮ ಪತ್ನಿಯು ನನ್ನ ಪಕ್ಕದಲ್ಲಿಯೇ ಇರುವಳು. ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಲಗ್ನವಾಗಿರುವೆನಮ್ಮ. ಹಾಗಾದ್ರೆ ನನ್ನನ್ನು ವಾಯು ಸಾಕ್ಷಿಯಾಗಿ ಲಗ್ನ ಮಾಡ್ಕೊಳ್ಳಿ. ನೋಡಮ್ಮ, ವಾಯು ಸಾಕ್ಷಿಯಾಗಿ ಯಾರು ಲಗ್ನವಾಗುವುದಿಲ್ಲ. ನೀವು ಒಂದ್ಸರಿ ಮಾಡ್ಕೊಂಡು ನೋಡೋಣ. ಅದಿರಲಿ, ನಿನಗಿನ್ನೂ ಲಗ್ನವಾಗಿಲ್ಲವೇ? ಆಗಿತ್ತು, ಆದ್ರೆ ಯುದ್ಧದಲ್ಲಿ ನನ್ನ ಗಂಡನ್ನೇ ಅಗದು ಬಿದ್ದೋದ. ಅವತ್ತಿಂದ ಒಂಟಿಯಾಗಿದ್ದೆ. ಜಂಟಿಯಾಗೋದಕ್ಕೆ ಯಾರು ಸಿಕ್ಕೇ ಇರಲಿಲ್ಲ. ಈ ರೂಪ ನೋಡಿ ಮನಸ್ಸೋತು ನಿಮ್ಮ ಬಳಿಗೆ ಬಂದಿದ್ದೇನೆ ಪ್ರಿಯ. ದೂರ ನಿಲ್ಲುವಳಾಗು. ದೂರ ನಿಂತ್ರೆ ಮಕ್ಕಳಾಗ್ತವ ಪ್ರಿಯ. ನೋಡಮ್ಮ, ನಾನು ಏಕಪತ್ನಿ ವ್ರತಸ್ಥನು.
ನನ್ನ ಧರ್ಮಪತ್ನಿಯು ನನ್ನ ಪಕ್ಕದಲ್ಲಿಯೇ ಇರುವಳು. ಅದೆಷ್ಟು ಸರಿ ತೋರಿಸ್ತೀರ ಅದು ಅಲ್ಲದೆ ನಾನಿಲ್ಲಿಗೆ ಓರ್ವನೆ ಬಂದಿಳವಮ್ಮ. ನನ್ನ ತಮ್ಮನಾದ ಲಕ್ಷ್ಮಣನು ಬಂದಿರುವನು. ನಿಮಗೆ ಸಹೋದರ ಬೇರೆ ಇದ್ದಾನೆಯೇ? ಹೌದಮ್ಮ. ಆತನು ನಿಮಗೆ ಸುಂದರವಾಗಿರುವನೆ. ಅವನು ನನಗಿಂತ ಲಕ್ಷಣವಾಗಿರುವನು, ಅದರಿಂದಲೇ ಆತನನ್ನು ಲಕ್ಷ್ಮಣನೆಂದು ಕರೆಯುವರು. ಜೊತೆಯಲ್ಲಿ ಈ ರೀತಿ ಪತ್ನಿಯನ್ನು ಕರೆದುಕೊಂಡು ಬಂದಿಲ್ಲ ತಾನೆ? ಆತನು ಓರ್ವನೇ ಬಂದಿರುವನು. ಹಾಗಾದರೆ ಅವನೇ ನಮ್ಮ ಸೋದರತೆ. ಆದರೂ ಪ್ರಿಯ ಇಷ್ಟೊತ್ತಾಗ ಎಲ್ಲೂ ಹೋಗ್ಲಿ, ಯಾವ ಸಂಧ್ಯಲ್ಲಿದ್ದಾನೋ, ಯಾವ ಮೂಲೆಯಲ್ಲಿದ್ದಾನೋ, ಯಾವ ಪೊದೆಯಲ್ಲಿ ಏನೇನ್ ಮಾಡ್ತಿರ್ತಾನೋ ಆತನು ಆ ಪಾರ್ಶ್ವದಲ್ಲಿರುವನು. ನೀನು ಆತನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥಗಳು ಈಡೇರುವುದು. ಆದ್ರೆ ಈ ರೂಪ ನೋಡಿದ್ಮೇಲೆ ಬಿಟ್ಟು ಹೋಗಕ್ ಮನಸ್ಸೇ ಆಗ್ತಿಲ್ಲ ಪ್ರಿಯ. ನೋಡಮ್ಮ, ನಾನು ಮೊದಲೇ ಹೇಳಲಿಲ್ಲವೇ ನಾನು ಏಕಪತ್ನಿ ವ್ರತಸ್ಥನೆಂದು? ನೀನು ನನ್ನ ತಮ್ಮನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥಗಳು ಈಡೇರುವುದು. ಒಟ್ನಲ್ಲಿ ನಿಮ್ ಕೈಲಿ ಆಗಲ್ಲ ಪಾಪ, ಆಗಲ್ಲ, ಸುಸ್ತಾಗ್ತತ ಏನೋ. ಸರಿ ಪ್ರಿಯ, ಅಲ್ಲಿಗೆ ಹೋಗ್ತೇನೆ. ಅವರು ನನ್ನನ್ನು ಒರೆಸಿದರೆ ಸರಿ, ಇಲ್ಲ ಹೋದರೆ ಪುನಃ ಪುನಃ ತಂಗಾಳಿ ತಂಗಾಳಿ ತಂಪನ್ನು ಚೆಲ್ಲಿದೆ. ತಂಗಾಳಿ ತಂಗಾಳಿ ತಂಪನ್ನು ಚೆಲ್ಲಿ ಜಿಂಕೆಯಂತೆ ಓಡಿ ಬಂದು ನಿನ್ನ ಸೇರುವೆ, ಮಂದಿರಂತೆ ಓಡಿ ಬಂದು ನಿನ್ನ ಕಾಣುವೆ. ಬಾನಲ್ಲದಲ್ಲ ಹಾಡುತ್ತಿದೆ ನಾವು ನಿಜ. ಆತ ಕಪ್ಪುಗೆ ದಪ್ಪುಗೆ ಓದಕ್ಕೆದ್ದ, ಈತ ಹಾಗಲ್ಲ, ತೆಳ್ಳಗೆ, ನನ್ನ ಹಾಗೆ ಕುಲ್ಲಿಗೆ, ನೋಡಕ್ಕೆ ಕೆಂಪಗಿದ್ದಾನೆ. ಅಮ್ಮ ಏನು ಸುಂದರ ನಮ್ಮ ಈ ಸುಂದರ. ಚಂದದ ಆಕಾರ ಈ ಸುಂದರ, ಚಂದದ ಆಕಾರ ಈ ಸುಂದರ. ಮರನೋ ಮನೋಗ್ರ, ಮರನೋ ಮನೋಗ್ರ, ಧೀರನೋ ನಕಾರಿ ಈ ಸುಂದರ, ಚಂದದ ಆಕಾರ ಈ ಸುಂದರ. ಚಾರು ರೂಪದ ಸಾರವಲ್ಲ ಕೇಳೆ, ರೂಪದ ಸಾರವಲ್ಲ ಕೇಳೆ, ಸರಿರೆ ಮನಾತೆ, ಸರಿರೆ ಮನಾತೆ, ನಿರನೋ ನಗಾಣ ಈ ಸುಂದರ, ಚಂದದ ಆಕಾರ ಈ ಸುಂದರ, ಈ ಸುಂದರ, ಈ ಸುಂದರ. ಹಿಂದ್ಗಡೆನೆ ಹೀಗಿದೆ, ಇನ್ನು ಮುಂದೆ ಅದು ಆಗಿದೆಯೋ? ಮುಖ ಕಮಲ ಏನೆಲ್ಲೋ ಗುರಿ ಇಟ್ಟಿದ್ದಾನಲ್ಲ ಪ್ರಿಯಾ. ಅಲ್ಲೇನೈತ್ ಪ್ರಿಯಾ, ಎಲ್ಲ ನಿಮ್ಮ ಅತ್ತಿಗೆ ಹಂಗ ಒಣಗ್ಕೊಂಡು ಹೋಗೈತೆ. ಗುಂಡು ಗುಂಡಾಗಿ ದುಂಡು ದುಂಡಾಗಿ ಎಲ್ಲ ಇಲ್ಲಿರುವುದು ನೋಡಬಾರದೆ ಪ್ರಿಯಾ. ಪ್ರಿಯಾ ಯಾರಮ್ಮ ನೀನು? ಅಯ್ಯೋ ಅಮ್ಮ, ಅಮ್ಮ ಅಂತ ಕರಿಬೇಡಿ ಪ್ರಿಯ. ನಿಮ್ಮ ಮಕ್ಕಳೇ ಬೇಕಾದ್ರೆ ನನ್ನ ಅಮ್ಮ ಆಗ್ತೀನಿ, ನಿಮಗೆ ಅಮ್ಮ ಮತ್ತೇನಂತ ಕರೆಯಬೇಕು? ಪ್ರಾಣೇಶ್ವರಿ, ಹೃದಯೇಶ್ವರಿ, ಪ್ರಾಣವಲ್ಲಭೆ ಎಂದು ಕರೆಯಬೇಕು. ಆಹಾ, ಆಹಾ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಹೇಳಲೇಬೇಕೆ? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ನಕ 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 ಸೂರ್ಪನಕ ಅಂತ ಕರೆಯುವರು. ರಕ್ಕಸಿಯೇ? ಹಾಗೆ ಕಾಣುವೇನೆ? ನಾನಿಲ್ಲಿಗೆ ಬರಲು ನೀವೇ ಕಾರಣ. ನಾನು ಕಾರಣನೇ. ಅದು ಹೇಗೆ? ವಿರಹ ವೇದನೆಯಿಂದ ನೊಂದು ಬೆಂದು ಬಳಲಿ ಬೆಂಡ ಆಗಿದೆ. ಈ ರೂಪ ನೋಡು, ಮನಸ್ಸೋತು ಕರಗಿ ನೀರಾಗಿ ಬಂದಿದ್ದೇನೆ. ಪ್ರಿಯಾ, ಒಂದೇ ಒಂದ್ಸರಿ ಹಿಡ್ಕೋಬಹುದ ಕೈನಾ? ಹೊರ ದುರುಳರೆ ಸಾರರೆ, ಹೊರ ದುರುಳರೆ
ಸಾರರೆ ಆಡುತ್ತಾರೆ ಎನ್ನಂ ಸರಸಗೆ ಬರಲೆಯ ಕಡಲುಗಳ ಸಾರರೆ ಪರಪುರುಷರನ್ನರಿಯದೆ ಈ ಪರಿಕಾರದು ಈ ತರಸರಿಗೆ ಪರಪುರುಷರನ್ನರಿಯದೆ ಈ ತರ ಕಾಡಲು ಈ ತರಸರೆ ದುರಾತ್ಮಳೆ ಕಠೋರಲೆ ನಿಚಾರಲೆ ದುರಾತ್ಮಳೆ ಕಠೋರಲೆ ವಿಚಾರಲೆ ಪರಪುರುಷರೆಂದು ಕರೆದು ಕಾಣೆ ಆಹಾ ಹೇ ದುಷ್ಟರಿ ಮುಗಿದೋಯ್ತಾ? ಕಾಮಿಸಬೇಡ ಹೊರಟು ಹೋಗು ಇಲ್ಲ ತಕ್ಕ ಸಾಧ್ಯ ಹಾಗೀತು ಇಲ್ಲ ಪ್ರಿಯ ಮನಸೋತು ಬಂದಿದ್ದೇನೆ ಮಾಡ್ಕೊಳ್ಳಿ ಪ್ರಿಯ ಅಮ್ಮ ಅಮ್ಮ ಅನ್ಬೇಡಿ ನಾನು ಈ ಕಾಡಿಗೆ ಹೋರನೇ ಬಂದಿಲ್ಲ ಹಾ ಆ ಪಾಶದಲ್ಲಿ ನಮ್ಮ ಅಗ್ರಜನಾದ ಶ್ರೀರಾಮನಿರುವನು ಆತನಲ್ಲಿ ಹೋಗು ಇನ್ನು ಇಷ್ಟಾರ್ಥವು ನೆರವೇರು ಅಯ್ಯೋ ಪ್ರಿಯ ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದದ್ದು ಹಣ್ಣನ ಬಳಿಗೆ ಹೋಗಿದೆಯಾ ಹಾ ಹಣ್ಣಿನ ಮಳೆಗೆ ಹೋಗಿ ಬಂದೆನು ಹಾಗಾದ್ರೆ ನೀ ನನಗೆ ಅತಿಯೇ ಆಗದು ತಂದೆಲ್ಲ ಒಂದೊಂದ್ಸರಿ ಕುತ್ತಿಗೆಗೆ ಪ್ರಿಯ ಬರೀ ಹೋಗಿದ್ದಕ್ಕೆ ಅತ್ತಿಗೆ ಆಗ್ಬಿಟ್ರೆ ಮತ್ತಿನ್ ನೋಡಿದ್ರೆ ಅವ್ರು ಏಕಪತ್ನಿ ರಥಸ್ಥರಂತೆ ಪರರ ಸ್ತ್ರೀಯರನಿಗೆ ಕಣ್ಣೆತ್ತಿ ಸಹ ನೋಡುವುದಿಲ್ಲವಂತೆ ಪ್ರಿಯ ನನ್ನ ತಮ್ಮನ ಬಳಿಗೆ ಹೋಗು ಎಂದು ಹೇಳಿ ಕಳಿಸಿರುವರು ಅಮ್ಮ ಅಮ್ಮ ನಾನು ರಾಮದಾಸ ಆ. ದಾಸನಿಗೆ ಪತ್ನಿಯಾಗಲು ಸಾಧ್ಯವಿಲ್ಲ ನೀನು ಆತನಿಗೆ ಪತ್ನಿಯ ಸತಿಯಾಗು ನಾನು ನಿನ್ನ ಸೇವೆಯನ್ನು ಮಾಡುತ್ತೇನೆ ನೀವು ದಾಸ್ರೆ ಮುಗಿದೋಯ್ತು ಈ ದಾಸ ಕಟ್ಕೊಂಡ್ರೆ ಚಿಡ್ಗಿ ತಾಳ ಬಿಟ್ರೆ ಬೇರೆ ಏನು ಸಿಗಲ್ಲ ನನಗೆ ತಾನೇ ಏನು ಬೇಕು ಚಳಿಗಾದಲ್ಲ ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಆದ್ರೆ ಚಿಂತೆ ಇಲ್ಲ ಪ್ರಿಯ ಅಣ್ಣನ ನಿಲ್ಲದೆ ಏನು ಮಾಡೋದಿಲ್ವೇ ನಮ್ಮ ಅಣ್ಣನ ಹಾಗೆ ನಿಲ್ಲದೆ ನಾನು ಏನನ್ನೂ ಮಾಡುವುದಕ್ಕವನಲ್ಲ ಅದು ಯಾವುದು ಮಾಡುವುದಿಲ್ಲ ಇದು ಯಾವುದನ್ನು ಮಾಡುವುದಿಲ್ಲ ಯೋಚಿಸು ಪ್ರಿಯ ಸಮಯ ಸಂದರ್ಭ ಆತನಲ್ಲಿಗೆ ಹೀಗೆ ಹೋಗಿ ಇಲ್ಲ. ಏನನ್ನಾದರೂ ಗುರುತನ್ನು ತೆಗೆದುಕೊಂಡು ಬಾ ಅನಂತರ ನೋಡೋಣ ಮಳೆಗಾಲ ಬರುತ್ತೆ ಸುಂದರಾಂಗಿ ಸಿಕ್ಕಾಗ ಹೇಳದೆ ಕೇಳದೆ ಮಾಡಬೇಕಾದ ಅನೇಕ ಕಾರ್ಯತೆ ಆಗ್ಲೂ ಆಜ್ಞೆಗೋಸ್ಕರ ಕಾಯ್ತಾ ಇರ್ತೀರಾ ಹೌದು ಆತನ ಆಜ್ಞೆಯಿಲ್ಲದೆ ಏನನ್ನೂ ಮಾಡುವುದಿಲ್ಲ ಬಹಳ ತಾಳ್ಮೆ ಆಯ್ತಾ? ಆತನಲ್ಲಿಗೆ ಹೋಗು ಏನನ್ನಾದ್ರೂ ಗುರುತು ತೆಗೆದುಕೊಂಡು ಬಾ ಅನಂತರ ನೋಡೋಣ ಸರಿ ಪ್ರಿಯ ಅಲ್ಲಿಗೆ ಹೋಗಿ ಬರಲೇ ಹೋಗಿ ಬಾ ಹಾಗಾದ್ರೆ ಒಂದೇ ಒಂದು ಹೋಗಿ ಬಾ ನೋಡೋಣ ಆಮೇಲೆ ನೋಡ್ತೀರಾ ಸರಿ ಪ್ರಿಯ ಸುಂದರಂಗ ಸುಂದರಂಗ ಬಂದೆ ಗವಾಕ್ಷಿಯಲ್ಲಿ ಎಂಬಂತೆ ಮತ್ತೆ ಬಂದಿರೋಳು ನಿನಗೇನಾರ ತೊಂದರೆ ಆಗ್ತತೇನೆ ಗಿಳಿಗಿ ಅರ್ಗಿಣಿ ಎಲೆ ಭದ್ರೆ ಪುನಃ ಏತಕ್ಕಾಗಿ ಬಂದೆ? ಅಯ್ಯೋ ನಿಮ್ಮ ತಮ್ಮನವ್ರ ಬಳಿಗೆ ಹೋಗಿದ್ದೇನು ಅವರೇನೋ ನಿಮ್ಮ ಆಜ್ಞಾಧಾರಕರಂತೆ ನಿಮ್ಮ ಆಜ್ಞೆ ಇಲ್ಲದೆ ಏನು ಮಾಡೋದೇ ಇಲ್ವಂತೆ ಬನ್ನಿ ಪ್ರಿಯ ಹೌದು, ಆತನು ರಾಮದಾಸನೇ. ಆ. ಆತನು ನನ್ನ ಆಜ್ಞೆ ಇಲ್ಲದೆ ಬೇರೇನು ಮಾಡುವುದಿಲ್ಲ. ನಿಮಗೆ ಒಳ್ಳೇದಾಗದಿಲ್ಲ ಬಿಡಿ ಪ್ರಿಯ. ಇವ್ರು ಇಲ್ಲಿ ಬೆಚ್ಚಗಿದ್ದಾರೆ ಪಾಪ, ಅವ್ರು ಚಳಿ ನಡಕ್ತಾ ಇದ್ರು ಆಜ್ಞೆ ಕಾಯ್ಬೇಕು. ಅದರಲ್ಲಿ ನನ್ನ ತಮ್ಮ ಏನೆಂದು ಹೇಳಿ ಕಳಿಸಿ. ಅದೇ ಹೇಳಿದ್ನಲ್ಲ ನಿಮ್ಮ ಆಜ್ಞಾಧಾರಕರಂತೆ, ಅದೇನೋ ಕುರು ಅಂತ ಕೊಟ್ಬಿಡಿ ಪ್ರಿಯ, ಅದನ್ನಾರ ಕೈ ಕೊಟ್ಬಿಡಿ ಪ್ರಿಯ ತಗೊಂಡು. ನೋಡಮ್ಮ, ನನ್ನ ಕುಂಜರದಿಂದ ಯಾವ್ದ್ರಿಂದ? ಲಿಖಿತ ರೂಪದಲ್ಲಿ ಬರೆದು ಕಳಿಸುವೆನು. ಅದನ್ನು ನನ್ನ ತಮ್ಮನಾದ ಲಕ್ಷ್ಮಣನಿಗೆ ತೋರಿಸು. ಅವ ನಿನ್ನನ್ನು ಮಾನಿಸುವನು. ಅವಮಾನಿಸುವನು ಏನಂದ್ರೆ? ಅವ ಪದಭೇದ ಮಾಡಿ ನೋಡಮ್ಮ. ಯಾವ ರೀತಿ? ಅವ ನಿನ್ನನ್ನು ಮಾನಿಸುವನು ಅಂದೆ. ಹಿಂದಕ್ಕೆ ತಿರುಗಿ ನಿಲ್ಲು, ನಿನ್ನ ಬೆನ್ನಿನ ಮೇಲೆ ಗುರುತನ್ನು ಬರೆದು ಕಳಿಸುವೆನು. ಅದನ್ನು ನನ್ನ ತಮ್ಮನಾದ ಲಕ್ಷ್ಮಣನಿಗೆ ತೋರಿಸು. ಅವಾಗ ನಿನ್ನನ್ನು ವಿವಾಹವಾಗುವನು. ಇದು ಕೊಡೋದಲ್ಲ, ಬರೀ ಪ್ರಿಯ. ಹಿಂದಕ್ಕೆ ತಿರುಗಿ ನಿಲ್ಲುವಳಾಗಮ್ಮ. ಬರೆಯೋದು ಬರಿತೀರಾ, ಹಿಂದೆ ಯಾಕೆ ಬರಿತೀರಾ? ಮುಂದೆ ಬರಿಬಾರ್ದ? ನೋಡಮ್ಮ, ನೀನು ಲಗ್ನವಾಗಬೇಕೋ ಬೇಡವೋ? ಹಣೆಯ ಮೇಲೆ, ಕೆನ್ನೆ ಮೇಲೆ. ನೋಡಮ್ಮ, ನೀನು ಲಗ್ನವಾಗಲು ಆತರೊಳಗಿರುವೆ ಅಲ್ಲವೇ ಜಾನಕಿ? ಒಟ್ಟಲ್ಲಿ ಮುಂದೆಲ್ಲೂ ಬರೆಯಲ್ಲ, ಹಿಂದ್ಗಡೆನೆ ಬರೆಯೋದು. ನಿನಗೆ ಲಗ್ನವಾಗಬೇಕೋ ಬೇಡವಮ್ಮ? ಬೇಕು. ಹಾಗಿದ್ದರೆ ಹಿಂದಕ್ಕೆ ತಿರುಗಿ ನಿಲ್ಲುವಳಾಗು. ಹಿಂದ್ಗಡೆ ವಿಶಾಲವಾಗಿರೋ ಜಾಗ ನೋಡಿದ್ದಾರೆ, ಯಾಕೆ ಬಿಡ್ತೀರಾ? ಬರ್ಕಳಿ ಪ್ರಿಯ. ಬರೆಯೋದು ಬರೀತೀರಾ, ದಪ್ಪದಾಗಿ ಬರೀ. ಸುಮ್ಮನೆ ನಿಲ್ಲುವಳಾಗಮ್ಮ. ಹಾ ಪ್ರಿಯ, ಒತ್ತಿ ಬರೆಯಬೇಕು. ನೀನು ಸುಮ್ಮನೆ ನಿಲ್ಲುವಳಾಗಮ್ಮ, ನಾನು ಬರೆದುಕೊಳಿಸುವೆನು. ಸುಮ್ಮನೆ ನಿಂತ್ರೆ ಹೆಂಗೆ ಪ್ರಿಯ? ಮುಂದಾಗಿ ದುಂದಾಗಿ ಬರೀಬೇಕು. ಹಾಗೇ ಬರೆಯುವನು, ತಿಳಿದು ನಿಲ್ಲುವಾಗಮ್ಮ. ಜಾಗೃತಿಯಾಗಿ ಹೋಗಿ ಈ ಗುರುತು ನನ್ನ ತಮ್ಮನಿಗೆ ತೋರಿಸು. ಅವ ನಿನ್ನನ್ನು ಅವಮಾನಿಸುವನು. ಬರ್ದಿದ್ ಮುಗ್ದೋಯ್ತಾ? ಮುಗೀತಮ್ಮ.
ನನಗೆ ಗೊತ್ತೇ ಆಗ್ಲಿಲ್ಲ. ಒಂದು ಸರಿ ನಾನು ಚುಚ್ಚಬೇಕಲ್ವಾ? ಚುಚ್ಚಿತಮ್ಮ, ನಿನಗೆ ಕಾಣುವುದಿಲ್ಲ. ಬಹಳ ಸೂಕ್ಷ್ಮವಾಗಿ ಚುಚ್ಚುತ್ತೀರಾ? ಹೌದು. ಎಷ್ಟು ಅಭಿನಯ ಮಾಡ್ತೀರಾ ಪ್ರಿಯ. ಸರಿ ಪ್ರಿಯ. ಅಕ್ಕ, ನಾನೀಗ ಹಸಿಮೈಯಲ್ಲಿದ್ದೀನಿ. ಬರೋದ್ರೊಳಗಾಗಿ ಗುಡಿಸಲಿಗೆ ಅಡ್ಡ ಗೋಡೆ ಇಡ್ಸೆ ಹೊಸದಾಗಿ ಮದುವೆ ಮಾಡ್ಕೊಂಡ್ ಬರ್ತಾ ಇದೀವಿ. ಹೇಳದೆ ಕೇಳದೆ ಮಾಡಬೇಕಾದ ಅನೇಕ ಕಾರ್ಯ ಇರುತ್ತೆ. ನೋಡಲೂಬಾರ್ದು, ಕೇಳಲೂಬಾರ್ದು. ಶಾಂತಮ್ಮ ಪಾಪಮ್ಮ ಬರ್ತಾರೆ. ಅಕ್ಕ, ಇವರ ತಮ್ಮನನ್ನು ನಾನು ವರಿಸಿದ ಮೇಲೆ ಇವರು ನನಗೇನಾಗಬೇಕೆ? ನಿನಗಲ್ಲ ಕಣಕ್ಕ, ನನಗೆ ನನಗೆ ಬಾ ವಾ ಏ ಬಾ ವಾ ಹಾ ಬಾ ಬಾ ನನ್ನ ಮದುವೆಯಂತೆವೋ ನನ್ನ ಮದುವೆಯಂತೆವೋ ಎಲ್ಲ ಹೇಳಂತೆ ರಾಮ್ 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 ರಾಮ್. ಅಹೋ ಪ್ರಿಯ, ಅಹೋ ಪ್ರಿಯ, ಆಹಾ ಪ್ರಿಯ, ಪ್ರಿಯ. ಗುರುತನ ತಂದೆಯ ತಂದಿರುವೆನು. ಎಲ್ಲಿ ತೋರಿಸುವಳಾಗು. ಕೊಡೋದಲ್ಲ ಇದು, ತೋರ್ಸೋದು. ತೋರಿಸ್ಲೆ? ತೋರಿಸುವಳಾಗು. ಮೂರ್ಛೆ ಹೋಗಲ್ಲ ತಾನೆ? ಅಲ್ಲ ಪ್ರಿಯ, ನಾನು ಇಷ್ಟು ಹಾಡ್ತಾ ಇದ್ದೀನಿ, ಕುಣಿತಾ ಇದ್ದೀನಿ, ಅನುಪ ವಯ್ಯಾರ ಮಾಡ್ತಾ ಇದ್ದೀನಿ. ನೀವು ಸುಮ್ಮನೆ ಇದ್ದೀರಲ್ಲ, ನಿಮಗೇನು ಐತೋ ಇಲ್ವೋ? ನನ್ನನ್ನು ಒರಿಸುವ ಮನಸ್ಸು ಇರುವುದೇ? ಓ, ಅದು ಮರ್ತೋಗೈತ. ತೋರಿಸುವಳಾಗು, ಆನಂತರ ಒರೆಸುತ್ತೇನೆ. ಸರಿ ಪ್ರಿಯ. ಓಹೋ, ಈ ಭ್ರಷ್ಟಳಿಗೆ ಹಣ್ಣನ್ನು ತಕ್ಕದಾಗಿ ಬರೆದಿರುವನು. ನಾನೇ ಹೇಳಿದ್ದ ದಪ್ಪ ದಪ್ಪದ ಬರ್ಸ್ಕೊಂಡ್ಬಂದಿದ್ದೀನಿ ಪ್ರಿಯ. ವಿರೋಧ ಒಂದೇ ಪಲ್ಲು. ವಿರೋಧ ನೋಡಿ, ವಿರೋಧ ನುಡಿಗಳ ನಡವರಚಿ, ವಿರೋಧ ನುಡಿಗಳ ನಡವರಚಿ, ವಿರೋಧ ನುಡಿಗಳ ನಡವರಚಿ, ವಿರೋಧ ನುಡಿಗಳ ನಡವರಚಿ. ಮೂರ್ಖಳಿ, ಆಲಂಗಿಸಬೇಕು ನಿನ್ನನ್ನು, ನಿನ್ನ ಅಂಗವನ್ನೇ ಛೇದಿಸುತ್ತೇನೆ. ಹತ್ರ ಬನ್ನಿ ಪ್ರಿಯ, ಹತ್ರ. ಲಕ್ಷ್ಮಣ, ಮುಚ್ಚಿಕೋ, ಕುಳಿತುಕೋ, ನಿಂತುಕೋ. ಮುಚ್ಚಿಕೋ, ಕುಳಿತುಕೋ, ನಿಂತುಕೋ ಹೇಳಿ ನಾನು ಮೂರನೇ ಟೈಮ್ ಕುಯ್ಬಿಟ್ಟನಪ್ಪ. ಏನ್ ಮಾಡೋದು? ಆ ಮಣ್ಣಿಂಗೆ ಹೇಳಿ ಸಿಂಹ ಅಮ್ಮಣ್ಣ ಅವಳೆ ಹೇಳಿ ಸಂಯಮ ಅಣ್ಣ ಅಣ್ಣ ಬಾಲನ ದೇವಾ ರಾವಣ ಲೋಕೈಕ ವೀರ ಪಾಕಾರಿ ಸನ್ನೋತ ಲೋಕಾದಿ ದೇವಿ ನಾಕೇಶ ಮುಕ್ತ ಸಂರಕ್ಷಕ ಪಾಕಾರಿ ಸನ್ನೋತ ಲೋಕಾದಿ ದೇವಿ ನಾಕೇಶ ಮುಕ್ತ ಸಂರಕ್ಷಕ ರಾವಣ
ದೇವಾದಿ ದೇವ ರಾವಣ ಲೋಕೈಕ ದೇವ ಲಂಕಾಧಿಪಾಲ ದೇವ ರಾವಣ ದೈತ್ಯರ ಕಂಠೀರವ ಜೈ ಪರಾಗ್ ಜೈ ಪರಾಗ್ ಜೈ ಪರಾಗ್. ಪ್ರಹಸ್ತ ಸುಪಾಶ್ವ ನಳಿನಿ ಗರ್ಭಾಂಡಮೆಲ್ಲವಂ ಕರಗತಮಿನಿ ಸರ್ಕಂ ನಳಿನಿ ಗರ್ಭಾಂಡಮೆಲ್ಲವಂ ಕರಗತಮಿನಿ ಸರ್ಕಂ ಮಹೇಂದ್ರಾದಿ ದೇವತೆಗಳೆಂದ ಮಹೇಂದ್ರಾದಿ ದೇವತೆಗಳೆನ್ನ ಪೋದು ಸೇವೆಗೈಯಲ್ ಸುರಲತಾಂಗಯರ ನವಗಾನ ನರ್ತನಗಳು ವೀಕ್ಷಿಸುತ್ತೆ ಸುರಲತಾಂಗಯರ ನವಗಾನ ನರ್ತನಗಳು ವೀಕ್ಷಿಸುತ್ತೆ ಅಮರ ಸುಗದಿ ಮೆರವ ಈ ದಶಗಂಟರೋವಣಂಗೆ ವಿಶ್ವದೋಳದೋರು ಸಾಡಿ ವಿಜಯ ಧ್ವಜವ ನಡೆಸಿ ಗೆಲ್ಲಿದೆ ದಶ ಮುಖದ ಸಿರಿಯ ವಿಜಯ ವಿಜಯ ಧ್ವಜವ ನಡೆಸಿ ಗೆಲ್ಲಿದೆ ದಶ ಮುಖದ ಸಿರಿಯ ವಿಜಯ ಧ್ವಜ ಪೂರಿತ ಪ್ರತಿ ಧ್ವನಿ ಬರೋ ಪ್ರಚಂಡ ಪರಾಕ್ರಮ ಶೋಭಿತ ಧ್ವಜ ಪೂರಿತ ಪ್ರತಿಧ್ವನಿ ಪರಂ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ದಯ ವಿಭೂತಿ ವಿಳಸದೆ ಸದಾ ಶಿವನ ದಯ ವಿಭೂತಿ ಯಶೋ ಭಾಗ್ಯ ನಿಜ ಯಶೋ ಲಭ್ಯ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ಮುಖದ ಸಿರಿಯ ವಿಜಯ ವಿಜಯ ವಧುವ ಬರ ಸೆಳೆದು ನರದು ದಶ ದಿಶಯ ಗೆಲ್ಲಿದ್ದ ಮೆರವೇ ವಿಜಯ ವಧುವ ಬರ ಸೆಳೆದು ನರದು ದಿಶದ ಗೆಲ್ಲಿದ್ದ ಮೆರವೇ ಅಖಿಲ ಲೋಕ ಸರಿ ಸಮಾನ ರಹಿತ ಅಖಿಲ ಲೋಕ ಸರಿ ಸಮಾನ ರಹಿತ ಪ್ರಭುವೇ ನಿಪ ದಶವದನ ಸರಿ ಸಮರೆ ವಿಜಯ ಪ್ರಭುವೇ ನಿಪ ದಶವದನ ಸರಿ ಸಮರೆ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶ ಮುಖದ ಸಿರಿಯ ವಿಜಯ ದಶ ಮುಖದ ಸಿರಿಯ ವಿಜಯ ದಶ ಮುಖದ ಸಿರಿಯ ವಿಜಯ ಅಖಂಡ ಹವನಿ ಮಂಡಲ ದಿಗ್ಗಜ ದಂಡಯಾತ್ರೆಯಲ್ಲಿ ಮೆರೆದವರ ರುಂಡ ಮುಂಡಗಳು ಚಂಡಾಡಿ ರಣದೇವತೆ ರಕ್ತ ಧಾವತ ನಿತ್ತು ಅಲ್ಲದೆ
ಈ ದೋರ್ದಣ್ಣ ಹಸ್ತಪೀಠಗೊಪ್ಪಿಸಿದ ಪ್ರಹಸ್ತ ಸುಪಾರ್ಶ್ವ ಮಹೋದರಾದಿ ಸಭಾ ಸದರೆ ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ಈ ಧರಣಿ ಹಾಡಿಗೆ ಪದವಿ ಪಟ್ಟವನ್ನು ಈ ದೋರ್ದ ಹಸ್ತಕ್ಕೆ ಒಪ್ಪಿಸಿದ ಅಷ್ಟ ದಿಕ್ಪಾಲಗಳನ್ನು ಜಯಿಸಿ ನವಗ್ರಹಗಳನ್ನು ಬಂಧಿಸಿ ನನ್ನ ಸಿಂಹಾಸನ ಮೆಟ್ಟಲು ಮಾಡಿಕೊಂಡು ಹಾಗೂ ನರ ಮತ್ತು ಕಪಿಗಳು ಬಿಟ್ಟು ಮತ್ತಾವರಿಂದಲೂ ಮರಣಬಾರದಂತೆಯೇ ವರವನ್ನು ಪಡೆದ ಈ ದಶಕಂಡ ರಾವಣನಿಗೆ ಅದೇ ಬ್ರಹ್ಮದೇವನು ನನ್ನ ಅರಮಲಿಪಿ ಜ್ಯೋತಿಷ್ಯವನ್ನು ಹೇಳ್ತಿರುವನು. ಅಲ್ಲದೆ ಶಂಕರನ ಮೆಚ್ಚಿಸಿ ಹೊರಬಲ್ಲವೆಂಬ ವಜ್ರ ಕವಚವನ್ನು ತೊಟ್ಟು ಸರೋನರ ಹೃಂದವನ್ನೆಲ್ಲ ಗಾರುಗೊಳಿಸಿದ ಬ್ರಹ್ಮ ಕುಲತ್ವನ್ನ ಮಹಾಬ್ರಾಹ್ಮಣ ಈ ದಶಕಂಠ ರಾವಣನಿಗೆ ಈ ವಿಶ್ವದಲ್ಲಿ ಆಧಾರು ಸಾಟಿ ಅಲ್ಲವೇ ಪ್ರಹಸ್ತ ಪ್ರಭು ವೀರ ಧೀರ ಭೀಕರ ಸುರವರ ಧೀರವ ಪ್ರಭು ವೀರ ಧೀರ ಭೀಕರ ಸುರವರ ಕಂಠೀರವ ದುರಿತ ಸುಖತಿ ದುರಿತ ಬಲ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ದುರಿತ ಸುಖತಿ ದುರಿತ ಬಲ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ವೀರ ಧೀರ ರಣಬೀಕರ ಸುರವರ ಕಂಠೀರಮ್ಮ ಪರಶಿವಲಿಂಗರ ಲಂಕಟೇಶ್ವರ ಪರಶಿವಲಿಂಗರ ಪಡೆದ ಲಂಕಟೇಶ್ವರ ನಿರುತ ಸುಖದಿ ದುರಿತ ಬಲದಿ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ಆ ಪ್ರಭು ನಿಮ್ಮಂತ ಪರಾಕ್ರಮಶಾಲಿ 14 ಲೋಕಗಳಲ್ಲಿ ಯಾರೂ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ ಗರುಡ ಗಂಧರ್ವ ಕಿಪ್ಪುರು ಸಾಧಿಗಳು ಗಡೆ ನಡುಗುವರು. ರಾಜಮಾತೆಯಾದ ಕೈಕಾಸಾಯ ದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವಾದ ಹಾರಿಯ ಉದರವನ್ನು ಬಗೆದು ಅಜಯರಾಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ಒಕ್ಕ ಆ ಬಲಿ ಚಕ್ರವರ್ತಿಯ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಪರಾಕ್ರಮಶಾಲಿ ನೀವಲ್ಲವೇ? ಅಲ್ಲವೇ ಈ ದಶಕಂಠ ರಾವಣನಿಗೆ ಈ ವಿಶ್ವದಲ್ಲಿ ಆಧಾರು ಸಾಟಿ ಸಾರ್ವಭೌಮ, ಸಾಗರಕ್ಕೆ ಸಾಮ್ಯತೆ ಉಂಟೆ, ಆಕಾಶಕ್ಕೆ ಅಂತ ಉಂಟೆ. ಅದರಂತೆ ನಿಮ್ಮ ಪರಾಕ್ರಮ ವಿಖ್ಯಾತಿ ವೈಭವಗಳಿಗೆ ನಿಮಗೆ ನೀವೇ ಸಾಟಿ ಹೊರತು ಮತ್ತೊಬ್ಬರಿಲ್ಲ. ಸಾಕು ಸಾಕು, ನೀವೆಲ್ಲರೂ ಹೀಗೆ ಹೊಗಳಿ ನಮ್ಮ ಅಗ್ರಜರನ್ನು ದಾರಿ ತಪ್ಪಿಸಿದವರಿ. ನಿರ್ಮಲ ಭಾವದವರಾದ ಗಗನ ಸಕಿರ ಸ್ಪಷ್ಟ ಮಾಡಿ ಅಶ್ವಿನಿ ದೇವತೆಗಳಿಂದ ಅಶುಭನ ಹೊಂದಿ ಅಂತಿಮದಲ್ಲಿ ವೇದವತಿಯ ಶಾಪಕ್ಕೆ ಗುರಿಯಾದವನನ್ನುವೇ ನಮ್ಮ ಅಗ್ರಜನು. ವಿಭೀಷಣ, ನೀನೇನು ಬಲ್ಲೆ ನನ್ನ ಪರಾಕ್ರಮವನ್ನು? ವಿಶ್ವ ವಿರೂಪಾಕ್ಷ ಪೂಜೆ ಜಂಗಮ ಪಿತಾಮ ಬ್ರಹ್ಮದೇವ ಅಲ್ಲದೆ ಅಷ್ಟದಿಕ್ಪಾಲಕರು ನನ್ನ ಅರಮನೆಯ ಸೇವಕರು, ನವಗ್ರಹಗಳು, ನನ್ನ ಸಿಂಹಾಸನ ಮೆಟ್ಟಿಲುಗಳು. ಇಂದ್ರನು ನನ್ನ ಅರಮನೆಯ ಸೇವಕ, ವರುಣನು ಜಲಧಾರಕ, ಅಗ್ನಿಯು ಅಡಿಗೆ ಮನೆಯ ಪಟ್ಟಂಗಿ, ಅಲ್ಲದೆ ದಂಡದರ ಹೆಮನು, ನಾನು ಹೊಟ್ಟೆ ದಿಕ್ಕಿಗೆ ವಾಡುವನು. ಅಲ್ಲದೆ 66 ಕೋಟಿ ಬಾಲವರು ಎನ್ನ ಆಜ್ಞಾ ಧಾರಕರು. ಅದಲ್ಲದೆ ಇಷ್ಟಲ್ಲದೆ ನನ್ನ ವೈಭವಕ್ಕೆ ಕೊರತೆ ಏನಿದೆ?
ಕೆಟ್ಟನು ಪ್ರಹಸ್ತ ಏನದ ಹಾರೋದನ ನಮ್ಮ ಸಹೋದರಿಯರ ಶೂರ್ಪಣಖಾದೇವಿಯವರು ರೋಧಿಸುತ್ತಾ ಬರುತ್ತಿರುವರು. ಅಗರಾಕ್ಷ ಅವರನ್ನು ಕರೆದುಕೊಂಡು ಬನ್ನಿ. ಅಣ್ಣ ನೋಡೋಣ, ಅವೆಲ್ಲ ತೇಕೊಂಡು ನನ್ನ ತಿಥಿ ಹೆಂಗ್ ಮಾಡ್ಬಿಟ್ಟವೆ. ತಂಗಿ, ಅಣ್ಣ ಇದೇನಾಯ್ತು? ನಿನ್ನ ನಾಸಿಕ ಏನಾಯ್ತು? ನಿನಗೆ ಈ ರೀತಿ ಅಪಮಾನ ಮಾಡಿದ ದ್ರೋಹಿಗಳು ಅವರು. ಅಣ್ಣ ಕಣ್ಣಲ್ಲಿ 3 ಜನ ನರಮಾನವರಣ್ಣ. ಏನಾದ್ರು ಸರಿಯಾಗಿ ಹೇಳು. 3 ಜನ ನರಮಾನವರು ದಂಡಕಾರಣ್ಯದಲ್ಲಿ. ಅವನು ಆಮ. ಏನಾದ್ರು ಸರಿಯಾಗಿ ಹೇಳು. ಆಮ ಅಣ್ಣ, ಆಮ. ರಾಮ. ಮುಂದೆ ಆಮನ ತಮ್ಮ ಹತ್ತುಮನ. ಏನ ಸರಿಯಾಗಿ ಹೇಳು ತಂಗಿ. ಆಮನ ತಮ್ಮ ಲಕ್ಷ್ಮಣ ಅಣ್ಣ, ಲಕ್ಷ್ಮಣ. ರಾಮ ಲಕ್ಷ್ಮಣ. ಆಮನ ಹೆಂಡತಿ ತೀತೆ. ಏನದು? ಆಮನ ಹೆಂಡತಿ ತೀತೆ ಅಣ್ಣ, ಸೀತೆ. ಆ ತೀತೆ ಮಹಲ್ನಾಥ ದೇವತಿ. ಏನೆಲ್ಲ ಮಾಡ್ತಾನೆ ನಿಂಗೆ ಅಗ್ನ ಮಾಡ್ತಾನೆ ಅಂತ ಹೋದೆ. ಪಟ್ಟಿಂಗ ಲಕ್ಷ್ಮಣ ಎಲ್ಲ ತುಳಿದ್ಬಿಟ್ಟ. ಅಣ್ಣ, ಸೋದರಿಯಾದ ಮಾತ್ರಕ್ಕೆ ಇವಳ ಮಾತು ಪ್ರಗ್ರಹವಲ್ಲ. ಸೂಪರಕ ಬಾಯಿ ಕಡೆ. ಅವನು ನಿನ್ನನ್ನು ಸುಮ್ಮನೆ ಗಾಸಿಗೊಳಿಸಿದರೆ ಎಲ್ಲೋ ಸ್ವಇಚ್ಛೆಯಾಗಿ ವರ್ತಿಸಿರುವೆ. ನಿಜವನ್ನು ಹೇಳು. ಮೇಣ ಹೇಳುವುದನ್ನೇನು ಕೇಳುವುದನ್ನೇನು? ಹೇಳಿದರೆ ನೀಚರ ಜಯಿಸಿದರವೆ ನಮ್ ಜಾಲಿಗೆಯನ್ನ. ಹೇಳಿದರೆ ನೀಚರ ಜಯಿಸಿದರವೆ ನಮ್ ಜಾಲಿಗೆಯನ್ನ. ಕಣ್ಣಲ್ಲಿ ಸಿಂಹನವರು ಕಣ್ಣಲ್ಲಿ ಸಿಂಹನವರು ಬಾಳಿ ಬಾಳಿ ಕಡೆ ನೀಚರ. ಆರಿಲ್ಲ ಗಂಡ ನನ್ನ ದಯ ಆರಿಲ್ಲಿ ಹರೇ ಗಂಡು ಗಂಧರು. ಆರಿಲ್ಲ ಗಂಡ ನನ್ನ ದಯ ಆರಿಲ್ಲಿ ಹರೇ ಗಂಡು ಗಂಧ ಕೂಡರ ಬಾಳಿ ಬಾಳಿ ಕಡೆ ದಂಡನಿ ಸಿಂಹನವರು ದಂಡನಿ ಸಿಂಹನವರು ಬಾಳಿ ಬಾಳಿ ಕಡೆ ಹಿಡಿಬಿಡಲಾರದು. ಕೆಳದಲ್ಲಿ ಶ್ರೀಕರ ಕೆಳದಲ್ಲಿ ಜರ ಕೆಳದಲ್ಲಿ ಜರ. ಇದಕ್ಕಿಂತ ಅಪಮಾನ ಉಂಟೆ? ಅಣ್ಣ, ಆ ಮಕ್ಕಳು ಉದಿತೋದು ಬೇ ಅಣ್ಣ. ಆ ಮಕ್ಕಳು ಮುಂತೈತಿ ಅತೀತೆ ತಂದು ನಿನ್ನ ಇಟ್ಟಾಗತಿ ಮಾಡ್ಕೊ. ಬಲೆ ಸಹೋದರಿ, ಬಲೆ. ನಿನ್ನ ನಾಸಿಗೆ ಹೋದರೂ ನಿನ್ನ ಬುದ್ಧಿ ಬಹಳ ಚುರುಕಾಗಿರುವುದು. ನಿನ್ನ ಅರಮನೆಗೆ ಹೋಗಿ ಔಷಧ ಉಪಚಾರ ಮಾಡಿಸಿಕೊ. ಯಾರಲ್ಲಿ? ಏನಪ್ಪಣೆ? ನನ್ನ ಮಾವನಾದ ಮಾರೀಚನ್ನು ಬರಮಾಡಿ. ಅಪ್ಪಣೆ. ಶಂಭೋ ಮಹಾದೇವ ಮಹಾದೇವ. ಶಂಭೋ ಮಹಾದೇವ ಮಹಾದೇವ. ಬಾ ಮಾವ. ರಾವಣೇಂದ್ರ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಬರ ಹೇಳಲು ಕಾರಣವೇನು? ಮಾವ, ನನ್ನ ತಂಗಿ ಸೋಪಣಕವು ಸಂಚಾರಕ್ಕಾಗಿ ದಂಡ ಕಾರಣಕ್ಕೆ ಹೋಗಿದ್ದಾಳಂತೆ. ಅಲ್ಲಿ ರಾಮ ಲಕ್ಷ್ಮಣರು ಆಕೆಯ ಮೂಗು ಕಿವಿಯನ್ನು ಕೊಯ್ದು ಅಪಮಾನ ಮಾಡಿ ಕಳಿಸಿರುವರು. ನೀನು ಭವಿಷ್ಯಜ್ಞನು. ಅವರೇನು ನನ್ನ ತಂಗಿ ಹೇಳಿದಂತೆ ಮಾನವರೋ ಇಲ್ಲ ದೇವತೆಗಳು? ಗುರುತಿಸಿ ಹೇಳು. ರಾವಣೇಂದ್ರ, ಮಾವ, ದಾನವ ಸಂಹಾರಕ್ಕಾಗಿಯೇ ಮಾನವರಾಗಿ ಅವತರಿಸಿ ಬಂದಿರೋರು. ಮಾವ, ನೀನು ಅಸತ್ಯ ನುಡಿಯುತ್ತಿರುವೆ. ಇಲ್ಲ ಇಲ್ಲ, ನಾನು ಸತ್ಯವನ್ನೇ ನುಡಿಯುತ್ತಿರುವೆ. ಸಾಗು ಮಾಡು ನೀವೇನು. ಅಣ್ಣ, ಮಾರೀಚ ಮಾವನು ಹೇಳಿದ್ದು ಸತ್ಯವಾಗಿಯೇ ಇದೆ ಅಣ್ಣ. ಸಹಭವನ ಕೇಳು ಪೇಳುವೆ ರಾಮ ಮನೋಜನಲ್ಲವಾ. ಸಹಭವನ ಕೇಳು ಪೇಳುವೆ ರಾಮ
ಮನೋಜನಲ್ಲವಾ ಭೂಮಿ ಜೊತೆ ಸೀತೆಯನ್ನು ಕಾಮಿಸಿ ಹೋಗಬೇಡ ಭೂಮಿ ಜೊತೆ ಸೀತೆಯನ್ನು ಕಾಮಿಸಿ ಹೋಗಬೇಡ ಸಹಭವನ ಕೇಳು ಬೇಡ ರಾಮ ಮನೋಜನಲ್ಲವಾ ತಾಮಸರನ್ನು ಕೊಲ್ಲಲು ಭುವಿಯ ಜನಿಸಿ ಬಂದಿಯಾರೋ ತಾಮಸರನ್ನು ಕೊಲ್ಲಲು ಭುವಿಯ ಜನಿಸಿ ಬಂದಿಯಾರೋ ಸಹಭವನ ಕೇಳು ಬೇಡ್ವೆ ರಾಮ ಮನೋಜನಲ್ಲವೋ ಅಣ್ಣ ದಾನವರ ವಧೆಗಾಗಿ ಶ್ರೀಹರಿಯು ರಾಮನಾಗಿಯೂ ಆದಿಲಕ್ಷ್ಮಿಯು ಸೀತೆಯಾಗಿಯೂ ಮತ್ತು ಆದಿಶೇಷನು ಲಕ್ಷ್ಮಣನಾಗಿಯೂ ಅವತರಿಸಿ ಬಂದಿದ್ದಾರೆ. ನೀನು ಅವರ ತಂಟೆಗೆ ಹೋದರೆ ಈ ಲಂಕಾ ನಗರವು ನಾಶವು ನಿಶ್ಚಯ. ವಿಭೀಷಣ, ಬೇರೆ ಯಾರಾದ್ರೂ ಈ ಮಾತನಾಡಿದರೆ ಈ ವೇಳೆಗೆ ಅವರ ಶಿರಸ್ಸಿನ ದಣ ಉಳಿದಿತ್ತು. ಓ ನಾರಾಯಣಂತ ರಾಮ. ಅಗ್ರಜ, ನಾನು ನಿನ್ನ ವೈರಿಯಲ್ಲ, ನಿನ್ನ ಹಿತೈಷಿ, ಈ ಸ್ವರ್ಣಾಲಂಕೆ ಹಿತೈಷಿ. ಇಲ್ಲಿರುವ ಸಮಸ್ತರೆಲ್ಲರಿಗೂ ಶುಭಗಳೆಂದೇ ನನ್ನ ಆಸೆ. ಆದುದರಿಂದ ನೀನು ಸೀತಾಪಹರಣಕ್ಕೆ ಕೈ ಹಾಕಬಾರದು. ಇದು ನನ್ನ ಪ್ರಾರ್ಥನೆ. ತಂಗಿಗಾದ ಅಪಮಾನಕ್ಕೆ ಪ್ರತಿಕಾರ ಮಾಡುವುದೇ ನನ್ನ ಧ್ಯೇಯ. ಸಾಕು, ಬಾಯಿ ಸುಮ್ಮನೆ ಕುಳಿತುಕೋ. ಮಾವ, ನೀನಿಂಗು ಹೇಮಸಾರಂಗ ರೂಪವನ್ನು ತರಿಸಿ ರಾಮ ಲಕ್ಷ್ಮಣ ಕಟ್ಟಿರುವ ಆ ಪರ್ಣಶಾಲೆಯ ಮುಂದೆ ಸುಳಿದಾಡುತ್ತಾ ಆ ಸೀತೆಯನ್ನು ಭ್ರಾಂತಿಗೊಳಿಸು. ಆಗ ಆ ಸೀತೆಯು ರಾಮನನ್ನು ಜಿಂಕಿಯನ್ನು ತಂದುಕೊಂಡು ಕೇಳುತ್ತಾಳೆ, ಆಟವನ್ನು ಮಾಡುತ್ತಾಳೆ. ಆಗ ನೀನು ಸಮಯವನ್ನು ಸಾಧಿಸಿ ರಾಮ ಲಕ್ಷ್ಮಣನನ್ನು ಬಹುದೂರ ಸೆಳೆದುಕೊಂಡು ಹೋಗು. ನಾನು ಸಮಯವನ್ನು ಸಾಧಿಸಿ ಸೀತಾ ಅಪಹರಣ ಮಾಡುತ್ತೇನೆ. ಇಂಥ ಎಳೆಯ ವಯಸ್ಸಿನಲ್ಲಿ ಈ ಪಾಪ ಕಾರ್ಯವನ್ನು ನಾನು ಬದುಕಿ ಉಳಿಯುವುದಾದರೆ ಈತನ ಕೈಯಿಂದ ಮರಣ ಹೊಂದುವುದಕ್ಕಿಂತ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನೇ ಕೊಡಿ. ರಾವಣೇಂದ್ರ, ತಮ್ಮ ಇಚ್ಛೆಯಂತೆ ನಾನು ಈಗಲೇ ಅಶೋಕ ಮುಂದೆ ನಿನ್ನ ಮನವಂದಂತೆ ಮಾಡಿಕೊ. ಸೀತಾ ಅಪಹರಣ, ಸೀತಾ ಅಪಹರಣ, ಸೀತಾ ಅಪಹರಣ. ಸ್ವಾಮಿ, ಜಾನಕಿ, ಅಲ್ಲಿ ನೋಡಿದಿರ ಆ ಜಿಂಕೆ ಎಷ್ಟೊಂದು ಸುಮಧುರವಾಗಿ ಕಾಣುತ್ತಿರುವುದು ಸ್ವಾಮಿ. ಜಾನಕಿ, ಆಲಿಸು ನೀರಾಜನೆ ನಯನ ವನವಿರಾಜಮಾನನೆ. ಆಲಿಸು ನೀಲಾಂಜನೆ ನಯನ ವನವಿರಾಜಮಾನನೆ. ಆಲಿಸು ಸ್ವಾಮಿ,
ಆಹಾ, ಸ್ವರ್ಣಮಯದಿಂದ ಕೂಡಿರುವ ಈ ಮೃಗವನ್ನು ನಾನು ಇಲ್ಲಿಯವರೆಗೂ ಎಲ್ಲಿಯೂ ಕಂಡಿಲ್ಲ ಸ್ವಾಮಿ. ಎಷ್ಟೊಂದು ಸುಂದರವಾಗಿರುವುದು. ಆ ಮೃಗವನ್ನು ತಾವು ಹಿಡಿದು ತಂದು ಕೊಟ್ಟರೆ ಅದರ ಕೂಡ ಆಟವನ್ನು ಆಡಿಕೊಂಡು ಕಾಲವನ್ನು ಕಳೆಯುವೆನು ಸ್ವಾಮಿ. ಜಾನಕಿ, ಮಾಯಾ ಮೃಗವನೀನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವನೀನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವನೀನಿದ. ಸಲ್ಲದ ಕಾರ್ಯವ ಪ್ರಿಯಳೇ ಸಲ್ಲದ ಕಾರ್ಯವ ಪ್ರಿಯಳೇ ಭೋಗವು ಸಲ್ಲದು ಅಸುರರ ಮಾಯೆಯೋ ನನಗೆ ಭೋಗವು ಸಲ್ಲದು ಅಸುರರ ಮಾಯೆಯ ಖಂಡಿತ ಕೆಡುಕಿದು ಸೀತಾ ಕೆಡುಕಿದು ಜಗ ಜಗಂದಿಯೇ ಕೇಳು ಜಾನಕಿ ಖಂಡಿತ ಕೆಡುಕಿದು ಜಗ ಜಗಂದಿಯೇ ಕೇಳು ಖಂಡಿತ ಕೆಡುಕಿದು ಜಗ ಜಗಂದಿಯೇ ಕೇಳು
ಆಲಿಪೋದು ಮಾತಾನಿ ಕೇಳು ಸೀತಾ ನಾ ಮೃಗವ ನೀನಿದ ನೋಡಿ ಬಯಸುವೆ ಏಕೆ ಮಾಯ ಮೃಗವ ನೀನಿದ ನೀನಿದ ನೀನಿದ. ಜಾನಕಿ, ನಾವು ದಂಡಕಾರಣ್ಯದ ಜನಸ್ಥಾನಕ್ಕೆ ಬಂದಾಗಿನಿಂದಲೂ ಈ ಕನಕಮಯವಾದ ಸಾರಂಗವನ್ನು ನಾವು ಕಂಡಿಯೇ ಇಲ್ಲ. ಇದು ರಾಕ್ಷಸರ ಮಾಯೆಯಲ್ಲದೆ ಬೇರಲ್ಲ. ಇದನ್ನು ನೀನು ಬಯಸದೇ ಇರುವುದು ಒಳ್ಳೆಯದು ಸೀತಾ. ಸ್ವಾಮಿ, ಅದನ್ನು ನೋಡಿದ ಕ್ಷಣದಿಂದಲೂ ನನ್ನ ಮನಸ್ಸು ಅದರಲ್ಲೇ ನೆಲೆಗೊಂಡಿರುವುದು ಸ್ವಾಮಿ. ನೀವಿಲ್ಲದಿರುವ ವೇಳೆಯಲ್ಲಿ ನಾನು ಅದರ ಸಂಗಡ ಆಟವನ್ನು ಆಡಿಕೊಂಡು ಕಾಲವನ್ನು ಕಳೆಯುವೆನು. ತಾವು ಖಂಡಿತವಾಗಿಯೂ ಅದನ್ನು ಹಿಡಿದು ತಂದು ಕೊಡಿ ಪ್ರಿಯ. ಜಾನಕಿ, ನಾವೀಗಾಗಲೇ ಹಸುರುಳಾದ ಶೂರ್ಪನಖಿಗೆ ಅವಮಾನ ಮಾಡಿ ಕಳಿಸಿದ್ದೇವೆ. ಅದರ ನಿಮಿತ್ತ ದಾನವರು ನಮ್ಮನ್ನು ವಂಚಿಸಲು ಈ ರೀತಿಯಾಗಿ ಬಂದಿರಬಹುದು. ಅದು ಮಾಯಾಮೃಗವಲ್ಲದೆ ಬೇರಲ್ಲ. ಅದನ್ನು ನೀನು ಬಯಸಿ ದುಃಖ ಪಡುವುದಲ್ಲದೆ ನಮ್ಮನ್ನೂ ಸಹ ದುಃಖಕ್ಕೀಡು ಮಾಡಬೇಡ ಸೀತಾ. ಬೇಕಿದ್ದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ತಂದು ಕೊಡುವೆನು. ಆಹಾ, ಸಮೀಪದಲ್ಲಿರುವ ಈ ಸಾರಂಗವನ್ನು ತಾವು ತಂದು ಕೊಡದೆ ಚಂದ್ರಲೋಕದಲ್ಲಿರುವ ಹೇಮ ಸಾರಂಗವನ್ನು ತಂದು ಕೊಡುವಿರಾ? ಕೂಡದು ಸ್ವಾಮಿ, ಕೂಡದು. ನನಗೆ ಈ ಸಾರಂಗವೇ ಬೇಕು. ತಾವು ಖಂಡಿತವಾಗಿಯೂ ಇದನ್ನು ಹಿಡಿದು ತಂದು ಕೊಡಿ ಸ್ವಾಮಿ. ಇಲ್ಲವಾದರೆ ನಾನು ಫಲಹಾರಾದಿಗಳನ್ನು ಸ್ವೀಕರಿಸುವುದಿಲ್ಲ. ಸೀತಾ, ನಿನ್ನಿಷ್ಟದಂತೆಯೇ ಆಗಲಿ. ಲಕ್ಷ್ಮಣ, ಲಕ್ಷ್ಮಣ ಕರೆದಿರಾ? ಜಾನಕಿಯು ಈ ಸಾರಂಗವನ್ನು ಬಯಸಿರುವಳು. ಅಣ್ಣ, ನಾನೇ ಹೋಗಿ ಹಿಡಿದು ತರಲಿ? ಬೇಡ ಲಕ್ಷ್ಮಣ, ಬೇಡ. ಸತಿಯು ಅಪೇಕ್ಷೆ ಪಟ್ಟಿದ್ದನ್ನು ಈಡೇರಿಸಬೇಕಾದ್ದು ಪತಿಯಾದ ಕರ್ತವ್ಯ. ಆದ ಕಾರಣ ಆ ಮೃಗವನ್ನು ನಾನು ಹಿಡಿದು ತರುತ್ತೇನೆ. ಒಂದು ವೇಳೆ ಅದು ಮಾಯಾಮೃಗವಾಗಿದ್ದರೆ ಅಲ್ಲಿಯೇ ಕೊಂದು ಬರುತ್ತೇನೆ. ನಾನು ಬರುವ ತನಕ ಸೀತೆಯೋರ್ವಳನ್ನೇ ಬಿಟ್ಟು ನೀನು ಎಲ್ಲಿಗೂ ಹೋಗಬಾರದು, ತಿಳಿಯಿತೆ? ಹಾಗೆ ಆಗಲಿ ಅಣ್ಣ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀನು? ಮೃಗವೇ, ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀನು? ಅಲ್ಲಿಯೇ ನಿನ್ನಯ ಸ್ವಲ್ಪ ನಾಡಾಗಿದ್ದೆ. ಮೃಗವೇ, ಅಲ್ಲಿಯೇ ನಿನ್ನಯ ಸೊಲ್ಲ ನಾಡಾಗಿದ್ದೆ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀನು? ಆ ಸೀತಾ, ಆ ಲಕ್ಷ್ಮಣ, 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 ಕೇಳಿದ್ಯಾ ನಿಮ್ಮಣ್ಣನ ಆರ್ತನಾದದ ಕೂಗನ್ನು? ನನಗೇಕೋ ಭಯವಾಗುತ್ತಿರುವುದು ಲಕ್ಷ್ಮಣ. ನೀನು ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ತಿಳಿಯಬಾರದೆ ಲಕ್ಷ್ಮಣ. ಅಮ್ಮ, ಧ್ವನಿ ಏನೋ ಕೇಳಿ ಬರ್ತಿದೆ, ಆದರೆ ಅದರಲ್ಲಿ ನನಗೆ ನಂಬಿಕೆಯು ಸಾಲದಾಗಿರುವುದು. ಅಮ್ಮ, ಯಾರ ಓರ್ವ ರಕ್ಕಸರು ನಮ್ಮನ್ನು ವಂಚಿಸಲು ಈ ರೀತಿ ಕೂಗಿಕೊಂಡಿರುವುದು. ನೀವು ಧೈರ್ಯವನ್ನು ಗೆಳೆದಿರಿ ತಾಯಿ. ಇಲ್ಲ ಲಕ್ಷ್ಮಣ, ಇಲ್ಲ. ಇದು ನನ್ನ ಸ್ವಾಮಿಯ ಆರ್ತನಾದದ ಕೂಗೆ. ನನಗೇಕೋ ಭಯವಾಗುತ್ತಿರುವುದು. ನೀನು ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ತಿಳಿ ಲಕ್ಷ್ಮಣ. ಅಮ್ಮ, ನನ್ನ ಮಾತನ್ನು ಹೇಗೆ ಅರ್ಥ ಮಾಡಿಕೊಳ್ಳಲಿದ್ದೀರಿ? ಅಮ್ಮ, ರಾಮಚಂದ್ರನಿಗೆ ಅಪಾಯವೆಂದರೇನು? ಅಮ್ಮ, ರಾಮಚಂದ್ರನಿಗೆ ಯಾವ ರಕ್ಕಸರಿಂದಾಗಲಿ ಯಾವ ಕ್ರೂರ ಮೃಗಗಳಿಗೂ ಕೂಡ ಯಾವ ಅಪಾಯವೂ ಆಗುವುದಿಲ್ಲ ತಾಯಿ. ನೀವು ಧೈರ್ಯವನ್ನು ಗೆಳೆದಿರಿ ತಾಯಿ. ಏನು ಹೋಗಲಾರ್ಯ? ಹೋಗಲಾರ್ಯ ಲಕ್ಷ್ಮಣ? ನಿಮ್ಮಂತಹ ಗುಪ್ತ ಶತ್ರುಗಳನ್ನು ಪ್ರಿಯ ಸಹೋದರರೆಂದು ಭಾವಿಸಿದರಲ್ಲ ನನ್ನ ಸ್ವಾಮಿ. ಈಗ ತಿಳಿಯಿತು. ನಿಮ್ಮಣ್ಣನು ಕೇಡಿಗಾಹುತಿ ಆದರೆ ನಿನ್ನತ್ತಿಗೆಯು ನಿನ್ನವಳ ಉಳಿದು ಭಾವಿಸಿ ಇಲ್ಲಿಯೇ ಏನು ಹೇಳಿದೆ ತಾಯೇ, ಏನು ಹೇಳಿದೆ? ಉರಿಯೋಳ್ ಕಾಸಿನ ತೆರದಿ ಈ ಕರ್ಣಯುಗಳು ಹಿರಿಯುತ್ತೆ. ಉರಿಯೋಳ್ ಕಾಸಿನ
ನವಿದಂತೋ ಹಾ ಅಮ್ಮ, ಏನ್ ಹೇಳಿದೆ ತಾಯೇ, ಏನ್ ಅಮ್ಮ, ನಿಮ್ಮ ಬಾಯಿಂದ ಇಂಥ ಮಾತುಗಳೇ ಅಮ್ಮ. ನಿಮ್ಮನ್ನು ನನ್ನ ತಾಯಿ ಸುಮಿತ್ರಾದೇವಿ ಹೆಚ್ಚೆಂದು ನಂಬಿದನು ಅಮ್ಮ. ಆಗಲಿ ಅಮ್ಮ, ಆಗಲಿ. ಆದರೆ ನನ್ನದು ಪ್ರಾರ್ಥನೆ ತಾಯಿ. ಅದೇನು ಹೇಳು ಲಕ್ಷ್ಮಣ. ಅಮ್ಮ, ನಾನು ಸಪ್ತರ್ಗಳಿಂದ ಆಹ್ವಾನಿಸಿ 3 ಗೆರೆಗಳನ್ನು ಎಳೆಯುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ನೀವು ಆ ಗೆರೆಗಳನ್ನು ದಾಟಿ ಹೊರಬರಬಾರದು ತಾಯಿ. ಹಾಗೆ ಆಗಲಿ. ಎಲೇ ವನ ದೇವತೆಗಳೇ, ಎಲೇ ವನ ದೇವತೆಗಳ ಪೂಜ್ಯರಾದ ನಮ್ಮ ಅತ್ತಿಗೆಯನ್ನು ಕಾಪಾಡುವ ಅಮ್ಮ. ಪೂಜಾತೆ ಪೂಜ್ಯರಾದ ನಮ್ಮ ಅತ್ತಿಗೆಯನ್ನು ಕಾಪಾಡುವ ಭಾರವು ನಿಮ್ಮದಾಗಿರುವುದು ಅಮ್ಮ. ನಾನಿನ್ನು ಬರುತ್ತೇನೆ. ದೈವವು ನಿಮ್ಮನ್ನು ಕಾಪಾಡು. ಮಹಾದೇವ. ಆಹಾ ಭವ ಪಾಶ ನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭಯ ಶಂಕರನೇ. ಢಮ 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 ಢಮರು ಗಜರನ್ ನಾಟ್ಯಲೋಲ ಶಿವನೇ. ಢಮ 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 ಢಮರು ಗಜರನ್ ನಾಟ್ಯಲೋಲ ಶಿವನೇ. ಲೋಕವ ಪಾಲಿಪ ಕಾಲ ಕಾಲ ಹರ ಕಾಮಿತ